ಎಲ್ರಿಗೂ ನಮಸ್ಕಾರ. ಹಾಸ್ಯ ಧಾರಾವಾಹಿಯ ನಾಳಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡ್ಕೊಂಡು ಬರೋಣ ಬನ್ನಿ. ಮೊದಲಿಗೆ ಶಾಂತಿಗೆ ಶ್ರುತಿ ಮನೇಲಿ ಅವಮಾನ ಆಯಿತು ಅಂತ ಮನೋಜು ಶೋರೂಮ್ ಬಂದಿರ್ತಾಳೆ. ರಾತ್ರಿ ಎಲ್ಲ ಇಲ್ಲಿ ಬೆಕ್ಕನ್ ಕಾಡ್ತಿಂದ ನನಗೆ ನಿದ್ದೆನೇ ಬಂದಿಲ್ಲ, ನನಗೆ ಚಳಿ ಜ್ವರ ಬಂದ್ಬಿಟ್ಟಿದೆ ಅಂತ ನಡುಕ್ತಾ ಕೂತಿರುವಾಗ ಆಗಲ್ಲಿಗೆ ರಂಗನಾಥ್ ಅವ್ರು ಬರ್ತಾರೆ. ಅವ್ರು ಬಂದಿದ್ನ ನೋಡಿ ಶಾಂತಿ ಎದ್ದು ಬರ್ತಾಳೆ. ಏನಾಯ್ತು ನಿನ್ಗೆ ಅಂತ ಕೇಳ್ತಾರೆ ರಂಗನಾಥ್ ಅವರು. ಜ್ವರ ಬಂದಿದೆ ಅಂತಾಳೆ ಶಾಂತಿ ಹಣೆನ ಮುಟ್ಟು ನೋಡಿ ಇಷ್ಟೊಂದು ಸುಡ್ತಾ ಇದೆ, ಬಾ ಡಾಕ್ಟರ್ ಹತ್ರ ಹೋಗೋಣ ಅಂತಾರೆ. ಅದೆಲ್ಲ ಏನು ಬೇಡಿ, ಮನೋಜ್ ಕರ್ಕೊಂಡೋಗ್ತೀನಿ ಅಂತ ಹೇಳ್ದ, ನಾನೇ ಬೇಡ ಅಂತ ಹೇಳಿದೆ ಅಂತಾಳೆ ಶಾಂತಿ. ಮೆಡಿಕಲ್ ಶಾಪ್ಗೆ ಹೋಗಿ ಮಾತ್ರೆನಾದ್ರು ತೊಗೊಂಡು ಬರ್ತೀನಿ ಅಂತಾರೆ. ಶ್ರುತಿ ಮನೇಲಿ ನಿನ್ಗೆ ಎಂಥ ಮರ್ಯಾದೆ ಸಿಕ್ಕಿದೆ ಅಂತ ನನಗೆ ಚೆನ್ನಾಗೇ ಗೊತ್ತು, ಅದಕ್ಕೆ ಅಂತ ಇಲ್ಲಿಗೆ ಬಂದು ಕೂತಿದೀಯಾ ಅಂತಾರೆ ರಂಗನಾಥ್ ಅವರು. ಇಲ್ಲಿಗೆ ಬರ್ದೆ ನಾನು ಇನ್ನೆಲ್ಲಿಗೆ ಹೋಗ್ಲಿ, ಕಸ್ತೂರಿ ಇಲ್ಲಿಗೆ ಬರಬೇಡ ಅಂತ ಹೇಳ್ಬಿಟ್ಲು ಅಂತಾಳೆ. ಆಗ ರಂಗನಾಥ್ ಅವರು ಬರಬೇಡ ಅಂತ ಏನು ಹೇಳಲಿಲ್ಲ. ಕಸ್ತೂರಿ ಅಮ್ಮ ನನಗೂ ಕೂಡ ಫೋನ್ ಮಾಡಿದ್ರು, ನಮ್ಮ ಮನೆಗೆ ಬರೋದಿದ್ರೆ ಇಬ್ಬರು ಜೊತೆಲಿ ಬನ್ನಿ ಅಂತ ಹೇಳಿದ್ದಾರೆ. ಹೌದು ತಾನೆ, ಈಗಲೂ ಕೂಡ ಇಷ್ಟೆಲ್ಲ ಆದ್ರೂ ಮೀನಾ ಮನೆಗೆ ಬರಬೇಕು ಅಂತ ನಿನ್ಗೆ ಅನ್ನಿಸ್ಲಿಲ್ಲ ಅಲ್ಲ ಅಂತ ಕೇಳ್ತಾರೆ. ಶಾಂತಿ ಏನು ಮಾತಾಡದೆ ಸುಮ್ಮನೆ ನಿಂತಿರ್ತಾಳೆ. ಆಗ ಅಲ್ಲಿಗೆ ಸೂರ್ಯ ಬರ್ತಾನೆ. ಅಪ್ಪ ನೀನೇನಪ್ಪ ಇಲ್ಲಿ ಅಂತ ಕೇಳ್ತಾನೆ. ಇನ್ನೇನೋ ಮಾಡಲಿ, ಕೊನೆವರೆಗೂ ನೋಡ್ಕೋತೀನಿ ಅಂತ ಇವರಪ್ಪಂಗೆ ಮಾತು ಕೊಟ್ಟಿದ್ದೀನಲ್ಲ ಅಂತಾರೆ ರಂಗನಾಥ್ ಅವರು. ಈಗ ಆಯ್ತಲ್ಲ ಅಂತ ಬಿಡೋ ಹಂಗಿಲ್ವಲ್ಲ, ನೈಟ್ ಪೂರ್ತಿ ಇವಳು ಏನು ಕಷ್ಟಪಡ್ತಿದ್ದಾಳೋ ಅಂತ ನೆನೆಸ್ಕೊಂಡು ನನಗೆ ನಿದ್ದೆನೇ ಬಂದಿಲ್ಲ, ಏನಾಗಿದೆಯೋ ಅಂತ ನೋಡ್ಕೊಂಡು ಕರ್ಕೊಂಡೋಗೋಣ ಅಂತ ಬಂದೆ ಅಂತಾರೆ. ನೀನೇನು ಬಂದಿದೀಯ ಅಂತ ಕೇಳ್ತಿರೋವಾಗ ನಾನು ಸಕ್ಕರೆ ಜೊತೆ ಮಾತಾಡಿ ಕರ್ಕೊಂಡೋಗೋಣ ಅಂತ ಬಂದೆ ಅಪ್ಪ. ಏನು ಸಕ್ಕರೆ, ಮಕ್ಳ ಥರ ಹೀಗೆ ಆಟ ಮಾಡ್ತಿದ್ದೀರಲ್ಲ, ಈ ಶೋರೂಮಲ್ಲಿ ಎಷ್ಟು ದಿನ ಅಂತ ನೀವಿರೋಕ್ಕಾಗುತ್ತೆ? ಲೀವ್ ಮುಗಿದಿದ ತಕ್ಷಣವೇ ಕೋರ್ಟ್ ಓಪನ್ ಆಗುತ್ತೆ, ಸ್ಟೇ ತಗೊಂಡು ನಮ್ಮನೆಗೆ ನಾವು ಹೋಗ್ಬೋದಲ್ಲ ಅಂತಾನೆ ಸೂರ್ಯ. ಅದುವರೆಗೂ ಮೀನಾ ಮನೇಲಿ ಇರಿ ಅಂತಾನೆ. ಆಗಲಿಗೆ ಮೀನಾ ಬರ್ತಾಳೆ. ಏನ್ರಿ ನೀವೇನಿಲ್ಲಿ, ಮಾವ ಬೇರೆ ಬಂದಿದ್ದಾರಲ್ಲ ಅಂತ ಮೀನಾ ಕೇಳ್ತಾಳೆ. ಅಪ್ಪ ಸಕ್ಕರೆನ ನೋಡೋಕೆ ಹೋಗಿದ್ದಾರೆ, ನಾನು ಸಕ್ಕರೆ ಜೊತೆ ಮಾತಾಡಿ ಮನೆಗೆ ಕರ್ಕೊಂಡೋಗೋಣ ಅಂತ ಬಂದೆ, ನೀನೇನಿಲ್ಲಿ ಅಂತ ಕೇಳ್ತಾನೆ ಸೂರ್ಯ. ಅತ್ತೆಗೆ ಬೆಳಗ್ಗೆ ಕಾಫಿ ಕುಡ್ದು ಅಭ್ಯಾಸ ಇದೆಯಲ್ಲ, ಅದಕ್ಕೆ ಕಾಫಿ ಮಾಡ್ಕೊಂಡು ನಾನೇ ತೊಗೊಂಡು ಬಂದೆ ಅಂತಾಳೆ ಮೀನಾ ಫ್ಲಾಸ್ಕಿಂದ ಲೋಟಕ್ಕೆ ಕಾಫಿ ಸುರಿದು ತಗೊಳ್ಳಿ ಅತ್ತೆ ಅಂತ ಸಕ್ಕರೆ ಕೈ ಕೊಡೋಕೆ ಹೋಗ್ತಾಳೆ. ನನಗೇನು ಬೇಡ ಅಂತ ಶಾಂತಿ ಹೇಳ್ತಾಳೆ. ನಿನ್ನಿಂದ ಮೀನಾ ಕೈ ಕಾಫಿ ಕುಡಿದೇನು ಇರೋಕ್ಕಾಗಲ್ಲ, ನಿನಗೆ ಅಂತ ತಾನೇ ಅವಳು ಮನೆಯಿಂದ ಮಾಡ್ಕೊಂಡು ಬಂದಿರೋದು, ಸುಮ್ಮನೆ ಇಸ್ಕೊಂಡು ಕುಡಿ ಅಂತಾರೆ ರಂಗನಾಥ್ ಅವರು. ಮಾವ ನಿಮಗೆ ಕೊಡ್ಲಾ ಕಾಫಿನ ಅಂತ ಮೀನಾ ಕೇಳ್ತಾಳೆ. ನನಗೆ ಬೇಡಮ್ಮ ಅಂತಾರೆ ರಂಗನಾಥ್ ಅವರು. ಮೀನಾ ಮೊದಲೇ ಹೇಳಿದರೆ ನಾನೇ ಕರ್ಕೊಂಡು ಬರ್ತಿದ್ನಲ್ಲ ಅಂತಾನೆ ಸೂರ್ಯ. ನೀವು ಇಲ್ಲಿಗೆ ಬರ್ತೀರಾ ಅಂತ ನನಗೇನ್ರಿ ಗೊತ್ತು ಅಂತಾಳೆ ಮೀನಾ. ನಾನು ಅತ್ತೆಗೆ ಕಾಫಿ ಕೊಟ್ಟು ಹಾಗೆಯೇ ಮನೆಗೆ ಕರ್ಕೊಂಡೋಗೋಣ ಅಂತ ಅಂದ್ಕೊಂಡೆ. ಅತ್ತೆ ನೀವು ದಯವಿಟ್ಟು ಮನೆಗೆ ಬಂದುಬಿಡಿ, ಅಲ್ಲಿ ಯಾವ ಸಮಸ್ಯೆನೂ ಇರಲ್ಲ ನಿಮಗೆ, ಅದು ಕೂಡ ನಿಮ್ಮನೇನೆ ಅಂತಾಳೆ ಮೀನಾ. ಮನೆ ಚಿಕ್ತಾಯಿತು ಅಂತ ಯೋಚನೆ ಮಾಡ್ತಿದ್ದೀರಾ, ನೀವು ಮಾವ ಮನೆ ಒಳಗೆ ಇರಿ, ನಾವು ಮೇಲ್ಗಡೆ ಇರ್ತೀವಿ ಅಂತಾಳೆ. ಆಗ ಕುಕ್ಕರ್ನಲ್ಲಿ ಪಾರ್ಕ್ ಫ್ರೆಂಡ್ ಮತ್ತು ಮನೋಜ ಬಿಸಿನೀರು ತೊಗೊಂಡು ಬರ್ತಾರೆ. ಅಮ್ಮ ಬಿಸಿನೀರು ರೆಡಿ ಅಂತಾನೆ ಮನೋಜ. ಲೇ ಏನ್ರು ಕುಕ್ಕರಲ್ಲಿ ಬಿಸಿನೀರು ತೊಗೊಂಡು ಬಂದಿದ್ದೀರಾ ಅಂತಾನೆ ಸೂರ್ಯ. ನೋಡ್ದೇನಪ್ಪ, ಶೋರೂಮ್ನಲ್ಲಿ ವ್ಯಾಪಾರ ಮಾಡೋದು ಬಿಟ್ಬಿಟ್ಟು ಮನೆ ಥರ ಮಾಡ್ಕೊಂಡ್ಬಿಟ್ಟಿದ್ದಾನೆ, ಇದು ಅಮ್ಮನಿಗೆ ಸ್ನಾನ ಮಾಡೋಕ್ಕಪ್ಪ, ಅದಕ್ಕೆ ಬಿಸಿನೀರು ಕಾಯಿಸಿದ್ದೀವಿ ಅಂತಾನೆ ಪಾರ್ಕ್ ಫ್ರೆಂಡ್. ಆಂಟಿ ಸೋಪು ಶಾಂಪು ಎಲ್ಲನೂ ತೊಗೊಂಡು ಬರ್ತೀನಿ, ತೊಗೊಳ್ಳಿ ಟವಲ್ನ ಅಂತ ಚಾಯ ಕೊಡೋಕೆ ಬರ್ತಾಳೆ. ಅಪ್ಪ ಇವನು ಶೋರೂಮ್ನ ಹೋಟ್ಲು ಥರ ಮಾಡ್ಕೊಂಡ್ಬಿಟ್ಟಿದ್ದಾನೆ, ರೂಮ್ ಸರ್ವಿಸ್ ಮಾಡಿಸ್ತಿದ್ದಾನಪ್ಪ ಅಂತಾನೆ ಸೂರ್ಯ. ಲೇ ಮನೋಜ್ ನಿನ್ಗಾದ್ರೂ ಬುದ್ಧಿ ಬೇಡವೇನೋ, ನಿಮ್ಮ ಅಮ್ಮನ ಜೊತೆ ಮಾತಾಡಿ ಮನೆಗೆ ಕಳಿಸ್ಬೇಕು ತಾನೆ, ಇಲ್ಲೇ ಇಟ್ಕೊಂಡಿದೆಯಲ್ಲೋ ಅಂತ ರಂಗನಾಥ್ ಅವರು ಕೇಳ್ತಾರೆ. ಇಲ್ಲಪ್ಪ ನಾನು ಹೇಳ್ದೆ, ಅಮ್ಮನೇ ಹೇಳಿದ್ದು ನಿನ್ನ ಜೊತೆನೇ ಇರ್ತೀನಿ ಅಂದರು ಅಂತಾನೆ. ಏನೋ ಅವ್ರು ಹೇಳಿದ ತಕ್ಷಣ ನೀನು ಸುಮ್ಮನಾಗ್ಬಿಡೋದಾ, ಮನೆ ಥರ ಇಲ್ಲೇನಾದರೂ ಇರೋಕ್ಕಾಗುತ್ತಾ? ಇವರಿಬ್ರನ್ನ ಇಲ್ಲೇ ಇಟ್ಕೊಂಡು ಶೋರೂಮ್ನ ಲೀವ್ ಹಾಕಿದೆಯಲ್ಲ, ವ್ಯಾಪಾರ ಮಾಡೋದು ಬೇಡವೇನೋ, ನೀನು ಕಷ್ಟ ಆಗಲ್ವಾ ಅಂತ ಕೇಳ್ತಾನೆ. ಸೂರ್ಯ ಹಾಗಂತಿರುವಾಗ ತುಂಬಾ ಕಷ್ಟ ಆಗ್ತಿದೆ ಬ್ರೋ ಅಂತ ಪಾರ್ಕ್ ಫ್ರೆಂಡ್ ಹೇಳ್ತಾನೆ. ತುಂಬ ಜನ ಆರ್ಡರ್ ಕೊಟ್ಟಿದ್ದಾರೆ, ಈ ವಸ್ತುಗಳನ್ನೆಲ್ಲ ಡೆಲಿವರಿ ಮಾಡೋಕ್ಕೆ ಆಗ್ತಿಲ್ಲ, ಈಗ ಆರ್ಡರ್ನ ಕ್ಯಾನ್ಸಲ್ ಮಾಡಿ ರೀಫಂಡ್ ಕೇಳ್ತಿದ್ದಾರೆ ಅಂತಾಳೆ ಛಾಯಾ. ಆಗ ಸೂರ್ಯ, ಏನೋ ಇಷ್ಟೊಂದು ಸಮಸ್ಯೆ ಇಟ್ಕೊಂಡು ಈ ಥರ ಜಾಲಿಯಾಗಿದೆಯಲ್ಲೋ, ಅದಕ್ಕೆ ಕಣ ನೀನು ಶೋರೂಮ್ ಮೇಲೆ ಇಷ್ಟೊಂದೆಲ್ಲ ಸಾಲ ಮಾಡ್ಕೊಂಡಿರೋದು. ಹಾಗಂತೂ ಸೂರ್ಯ ಮನೋಜ್ಗೆ ರೇಗ್ತಾನೆ. ಆಗ ರಂಗನಾಥ್ ಅವರು, ಏ ಶಾಂತಿ, ವ್ಯಾಪಾರ ನಡೆಯೋ ಜಾಗ ಇದು, ಇಲ್ಲಿಗೆ ಬಂದು ಕೂತಿದೆಯಲ್ಲ, ಸರಿ ಈಗ ನಡಿ ಹೋಗೋಣ ಅಂತಾರೆ. ಅತ್ತೆ ನಮ್ಮ ಮನೆಗೆ ಬನ್ನಿ ಅತ್ತೆ, ನಾವು ನಿಮ್ಮನ್ನ ಚೆನ್ನಾಗಿ ನೋಡ್ಕೋತೀವಿ ಅಂತಾಳೆ ಮೀನಾ. ನಾನು ನೋಡ್ಕೊಳ್ಳೋಕ್ಕೆ ನನ್ನ ಮಗ ಇದ್ದಾನೆ, ನಾನು ಎಲ್ಲಿಗೂ ಬರಲ್ಲ ಅಂತಾಳೆ ಶಾಂತಿ. ಆಗ ಮನೋಜ, ಆಹಾ ಅಮ್ಮ ಏನಾದರೂ ಇಲ್ಲೇ ಉಳ್ಕೊಂಡ್ಬಿಟ್ರೆ ನನಗೆ ಬರೀ ಇವ್ರ ಕೆಲಸನೇ ಮಾಡೋದಾಗುತ್ತೆ, ಇವ್ರು ಇಲ್ಲೇ ಉಳ್ಕೊಂಡ್ಬಿಟ್ರೆ ರೋಹಿಣಿ ಬೇರೆ ಬರ್ತಾ ಹೋಗ್ತಾ ಇರ್ತಾಳೆ, ಅವಳು ಬರಲ್ಲ ಆಮೇಲೆ. ಅವನು ಹಾಗೆ ಯೋಚನೆ ಮಾಡ್ತಿರೋವಾಗ, ಲೇ ಏನೋ ಯೋಚನೆ ಮಾಡ್ತಿದ್ಯಾ ಅಂತಾನೆ ಸೂರ್ಯ. ಏನೂ ಇಲ್ಲ, ಅಮ್ಮನೇ ಇಲ್ಲಿ ಇರ್ತೀನಿ ಅಂತ ಹೇಳ್ತಿದ್ದಾರಲ್ಲ, ನಾನು ಹೇಗೆ ಅವ್ರನ್ನ ಹೋಗಿ ಅಂತ ಹೇಳೋಕ್ಕಾಗುತ್ತೆ ಅಂತಾನೆ. ಅಕಸ್ಮಾತ್ ನಾನು ಏನಾದರೂ ಹೇಳಿದರೆ ಅವ್ರು ಬೇಜಾರು ಮಾಡ್ಕೊಂಡ್ಬಿಟ್ರೆ, ಅದಕ್ಕೆ ನಾನೇನು ಹೇಳ್ತಾ ಇಲ್ಲ ಅಂತಾನೆ ಮನೋಜ. ಅವನಾಗ ಅಂದಿದ ತಕ್ಷಣ ಶಾಂತಿ ಅವನನ್ನು ದೂರ್ಬಿಟ್ಕೊಂಡು ನೋಡ್ತಾಳೆ. ಆಗ ಮನೋಜ, ಅಮ್ಮ ಆಗಲ್ಲ ಅಮ್ಮ, ನೀನು ಇಲ್ಲಿರೋದ್ರಿಂದ ನನಗೇನು ಕಷ್ಟ ಇಲ್ಲ, ಆದರೆ ನನಗೆ ಇಲ್ಲಿ ನಿನಗೆ ಬಿಸಿನೀರನ್ನೇ ಕೊಡೋಕ್ಕಾಗ್ತಿಲ್ಲ ಸರಿಯಾಗಿ, ಅದಕ್ಕೆ ಹೇಳ್ತಿದ್ದೀನಮ್ಮ, ನೀನು ಇಲ್ಲಿ ಮಲಗಿ ರೆಸ್ಟ್ ಮಾಡೋಕ್ಕೆ ಒಂದು ರೂಮ್ ಕೂಡ ಇಲ್ಲ, ನೀನು ಅಲ್ಲಿಗೆ ಹೋಗಿ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಂಡು ಇದ್ಬಿಡಮ್ಮ. ಅವನಾಗಂತಿರುವಾಗಲೇ ಶಾಂತಿ, ಏನೋ ನೀನು ನನ್ನ ಅಲ್ಲಿಗೆ ಹೋಗು ಅಂತ ಹೇಳ್ತಿದ್ಯಾ ಹಾಗಂತ ಶಾಂತಿ ಹೇಳ್ತಾಳೆ. ಇಲ್ಲಮ್ಮ, ಈಗ ನಿನಗೆ ಆರೋಗ್ಯ ಬೇರೆ ಸರಿ ಇಲ್ಲ, ಶೋರೂಮ್ ತುಂಬ ಬರೀ ಡಸ್ಟೇ ತುಂಬಿಕೊಂಡಿದೆ, ಡಸ್ಟ್ ಕ್ಲೀನ್ ಮಾಡೋಕ್ಕೆ ಜನಗಳನ್ನ ಬರೋಕ್ಕೆ ಹೇಳಿದ್ದೀನಿ ಅಂತಾನೆ. ಹೌದಾ ಬ್ರೋ, ಆ ಥರ ನೀವು ಹೇಳಲೇ ಇಲ್ವಲ್ಲ ನಮಗೆ ಅಂತ ಪಾರ್ಕ್ ಫ್ರೆಂಡ್ ಹೇಳ್ತಾನೆ. ಬಾಯಿ ಮುಚ್ಕೊಂಡು ಸುಮ್ಮನಿರೋ ಅಂತಾನೆ ಮನೋಜ. ಆಗ ಪಾರ್ಕ್ ಫ್ರೆಂಡ್, ಹೌದಮ್ಮ, ಪೂರ್ತಿ ಶೋರೂಮ್ನ ಕ್ಲೀನ್ ಮಾಡೋಕ್ಕೆ ಈಗ ಜನಗಳು ಬರ್ತಾರೆ ಅಂತಾನೆ, ಅದಕ್ಕೆ ಅಮ್ಮ ಹೇಳ್ತಿರೋದು, ಡಸ್ಟ್ ಅಲರ್ಜಿ ಆದರೆ ಇನ್ನೂ ಆರೋಗ್ಯ ಹಾಳಾಗುತ್ತೆ,
ಅವನಾಗಂತಿರುವಾಗ ಹೌದು ಮೇಡಮ್, ಇಲ್ಲಿ ವಾಶ್ರೂಮ್ ಕೂಡ ತುಂಬಾ ಚಿಕ್ಕದು, ಡ್ರೆಸ್ ಚೇಂಜ್ ಮಾಡೋಕ್ಕೂ ಬೇರೆ ರೂಮ್ ಇಲ್ಲ, ನಿಮಗೆ ಅನ್ಕಂಫರ್ಟಬಲ್ ಆಗುತ್ತೆ ಹಾಗಂತ ಛಾಯ ಹೇಳ್ತಿರುವಾಗಲೇ ಮನೋಜ ಹೌದಮ್ಮ, ಇನ್ನು ಸ್ವಲ್ಪ ದಿನ ಹೋದರೆ ಕೋರ್ಟ್ ಲೀವ್ ಮುಗಿಯುತ್ತೆ, ಅದುವರೆಗೂ ನೀನು ಅಲ್ಲಿರು, ನೀನನ್ನು ಚೆನ್ನಾಗೇ ನೋಡ್ಕೋತಾರೆ. ಏ ಸೂರ್ಯ, ನೀನು ಹೆಂಡ್ತಿ ಮನೇಲಿ ಅಮ್ಮನ ಚೆನ್ನಾಗಿ ನೋಡ್ಕೊ ಅಂತಾನೆ, ಅವ್ರಿಗೇನು ಬೇಕೋ ತಕ್ಷಣ ತಂದು ಕೊಟ್ಬಿಡು, ಹೇಳ್ತಿದ್ದೀನಿ ಅಂತಾನೆ ಮನೋಜ. ಅದೆಲ್ಲ ನನಗೆ ಚೆನ್ನಾಗಿ ಗೊತ್ತು, ನೀನು ಸ್ವಲ್ಪ ಬಾಯಿ ಮುಚ್ಕೊಂಡು ಸುಮ್ಮನಿರು ಅಂತಾನೆ ಸೂರ್ಯ. ಆಗ ರಂಗನಾಥ್ ಅವರು ಏ ಶಾಂತಿ, ಹೋಗೋದೋ ಬೇಡವೋ ಅಂತ ಯೋಚನೆ ಮಾಡ್ದೇನೆ ಸುಮ್ಮನೆ ಬಾ ನಮ್ಮ ಜೊತೆ ಅಂತಾರೆ. ಅತ್ತೆ, ನಿಮ್ಗೇನು ಬೇಕೋ ಅದನ್ನು ನಾನು ಮಾಡ್ಕೊಡ್ತೀನಿ, ನಿಮ್ಮ ಮನಸ್ಸಿಗೆ ಸಂಕಟ ಆಗೋಗೆ ಅಲ್ಲಿ ಯಾರೂ ನಡ್ಕೊಡಲ್ಲ. ಮೀನಾ ಹಾಗಂತಿರುವಾಗ ಅಮ್ಮ, ಅಪ್ಪನೇ ಬಂದು ಕರೀತಿದಾರಲ್ಲ, ಹೋಗಮ್ಮ ಅಂತಾನೆ ಮನೋಜ. ಸರಿ ಬರ್ತೀನಿ ಅಂತಾಳೆ ಶಾಂತಿ. ಎಲ್ಲರೂ ಖುಷಿ ಪಡ್ತಾರೆ. ಆದರೆ ಒಂದು, ನನಗೆ ಇಷ್ಟ ಆಗಲಿಲ್ಲ ಅಂದರೆ ನಾನು ತಕ್ಷಣ ಅಲ್ಲಿಂದ ಬಂದುಬಿಡ್ತೀನಿ, ಆಮೇಲೆ ನನ್ನನ್ನು ಅಲ್ಲೇ ಇರುವಂಥ ಬಲವಂತ ಮಾಡಬಾರ್ದು ಅಂತಾಳೆ. ಆಗ ರಂಗನಾಥ್ ಅವರು ನಿನ್ಗೆ ಅಲ್ಲಿರೋಕ್ಕೆ ಇಷ್ಟ ಇಲ್ಲದೆ ಇರೋಕ್ಕೆ ಸಾಧ್ಯನೇ ಇಲ್ಲ, ನಿನ್ನ ಮೇಲಿನ ಅಕ್ರೆ ಇರೋರೆ ಅಲ್ಲಿರೋರೆಲ್ಲ ಅಂತ ಹೇಳ್ತಾರೆ ರಂಗನಾಥ್ ಅವರು. ಅತ್ತೆ, ಖಂಡಿತ ನಿಮ್ಗಲ್ಲಿ ಇರೋಕ್ಕಾಗಲ್ಲ ಅಂತ ಅನಿಸೋದೇ ಇಲ್ಲ ಹಾಗಂತ ಮೀನಾ ಹೇಳ್ತಿರೋವಾಗ ಸೂರ್ಯ ಇಷ್ಟ ಆಗುತ್ತೆ ಅಂತ ಅಂದ್ಕೊಳ್ಳಿ, ಎಲ್ಲನೂ ಇಷ್ಟ ಆಗುತ್ತೆ ಅಂತಾನೆ ಸೂರ್ಯ. ಆಗ ಮನೋಜ ಸೋಪು ಶಾಂಪು ಎಲ್ಲನೂ ತೊಗೊಂಡೋಗಿ ಬ್ಯಾಗಲ್ಲಿ ಇಡುವಂಥ ಛಾಯಾಗಿ ಹೇಳ್ತಾನೆ. ಮನೋಜ, ನೀನು ಹೇಗೋ ಇಲ್ಲೊಬ್ಬನೇ ಇರ್ತೀಯಾ, ಕಷ್ಟ ಆಗಲ್ವೇನೋ ನಿನಗೆ ಅಂತ ಶಾಂತಿ ಕೇಳ್ತಿರೋವಾಗ ಅವನು ಕಷ್ಟ ಆದರೆ ಏನಾಯಿತು ಸಕ್ರೆ, ಅವನಿಂದನೇ ತಾನೇ ನಾವೆಲ್ಲರೂ ಇಂಥ ಸ್ಥಿತಿಲಿರೋದು ಹಾಗಂತ ಸೂರ್ಯ ಹೇಳ್ತಾನೆ. ಅಮ್ಮ, ನಾನು ನೋಡ್ಕೋತೀನಮ್ಮ, ನೀವು ಹುಷಾರಾಗಿ ಹೋಗಿ ಅಂತಾನೆ ಮನೋಜ. ಆಗ ರಂಗನಾಥ್ ಅವರು ಲೇ ಸರಿಯಾಗಿ ವ್ಯಾಪಾರದ ಕಡೆ ಗಮನ ಕೊಡು ಅಂತಾರೆ. ಸರಿನಪ್ಪ ಅಂತ ಮನೋಜ ಹೇಳ್ತಾನೆ. ಬಾ ಶಾಂತಿ ಹೋಗೋಣ ಅಂತ ರಂಗನಾಥ್ ಅವರು ಹೇಳ್ತಾರೆ. ಕೊಬ್ಬಾಡ್ತಿದ್ದಂಥ ಶಾಂತಿ ಮೀನಾ ಮನೆಗೆ ಬರ್ತಾಳೆ. ಈ ಕಡೆ ಮನೋಜ ಹಬ್ಬ ಅಮ್ಮ ಹೋದ್ರಲ್ಲ ಅನ್ಕೋತಾನೆ. ಯಾವಾಗ ಹೋಯ್ತಾರೆ ಅಂತ ಕಾಯ್ತಿದ್ರಿ ಅಲ್ವಾ ಬ್ರೋ ಅಂತ ಪಾರ್ಕ್ ಫ್ರೆಂಡ್ ಕೇಳ್ತಾನೆ. ಹೌದು ಬ್ರೋ, ಅಮ್ಮ ಇಲ್ಲಿದ್ದರೆ ಯಾವಾಗಲೂ ಡಿಸ್ಟರ್ಬೆನ್ಸೆ, ಎನಿ ಟೈಮ್ ಕೇಳಿದ್ನೇ ಕೇಳ್ತಾರೆ, ಶೋರೂಮ್ಗೆ ಯಾರೂ ಬರೋಕ್ಕೆ ಆಗಲ್ಲ ಇವರಿದ್ರೆ ಹಾಗಂತ ಮನೋಜ ಹೇಳ್ತಿರುವಾಗ ಯಾರು ಅಂದರೆ ಹಾಗಂತ ಪಾರ್ಕ್ ಫ್ರೆಂಡ್ ಕೇಳ್ತಾನೆ. ಕಸ್ಟಮರ್ ಬಗ್ಗೆ ಹೇಳ್ತಿದ್ದೀನಿ ಬ್ರೋ, ಹೋಗಿ ಕೆಲಸ ನೋಡ್ಕೊಳ್ಳಿ ಅಂತಾನೆ. ಮೊದಲಲ್ಲಿರೋ ಬೋರ್ಡ್ ತೆಗೀರಿ ಅಂತಾನೆ. ಈ ಕಡೆ ಶಾಂತಿ ಮೀನಾ ಮನೆಗೆ ಬರ್ತಾಳೆ. ಅಮ್ಮ, ಅತ್ತೆ ಮಾವ ಬಂದರು ಅಂತ ಮೀನಾ ಕೂಗ್ತಾಳೆ. ಬನ್ನಿ ಅಣ್ಣ, ಬನ್ನಿ ಬೀಗ್ರೆ, ಚೆನ್ನಾಗಿದ್ದೀರಾ ಅಂತ ಕೇಳ್ತಾರೆ ಕುಸುಮ. ಅತ್ತೆ, ಇನ್ಮೇಲೆ ಅಮ್ಮ ನಮ್ಮ ಜೊತೆನೇ ಇರ್ತಾರೆ ಅಂತಾನೆ ಸೂರ್ಯ. ತುಂಬ ಸಂತೋಷ ಆಯಿತು ಬೀಗ್ರೆ, ನೀವು ಇಲ್ಲಿಗೆ ಬರ್ತೀರಾ ಅಂತ ಅಂದ್ಕೊಂಡೇ ಇರಲಿಲ್ಲ ಅಂತಾರೆ ಕುಸುಮ. ನಾನು ಇಲ್ಲಿಗೆ ಬರ್ತೀನಿ ಅಂತ ಕನಸಲ್ಲೂ ಕೂಡ ಅಂದ್ಕೊಂಡಿರಲಿಲ್ಲ, ಏನು ಮಾಡೋದು ಅಂತಾಳೆ ಶಾಂತಿ. ನೋಡು ಶಾಂತಿ, ಅವರು ನಿನ್ನ ಇಲ್ಲಿರೋಕ್ಕೆ ಕರೆದಿದ್ದಾರೆ, ಅವ್ರದ್ದು ದೊಡ್ಡ ಮನಸ್ಸು, ಅದಕ್ಕೆ ನಾವು ಧನ್ಯವಾದ ಹೇಳಬೇಕು ಅಂತಾರೆ ರಂಗನಾಥ್ ಅವರು. ಹೌದೌದು, ಅವ್ರು ಹೇಳ್ಬಿಟ್ರು ಅಂತ ನಾನೇನು ಬಂದಿಲ್ಲ ಇಲ್ಲಿಗೆ, ನೀವು ಹೇಳಿದ್ರಲ್ಲ ಅಂತ ಬಂದಿದ್ದು. ಒಂದು ವಾರ ಈ ಮನೇಲಿ ಹೇಗಿರ್ತೀನೋ ಏನೋ ಗೊತ್ತಿಲ್ಲ ಅಂತಾಳೆ ಶಾಂತಿ. ಬೀಗ್ರೆ, ನಿಮ್ಗೇನು ಇಷ್ಟ ಆಗುತ್ತೋ ಅದನ್ನೇ ನಾನು ಮಾಡ್ಕೊಡ್ತೀನಿ ಹಾಗಂತ ಕುಸುಮ ಹೇಳ್ತಾರೆ. ಅತ್ತೆ, ನಿಮ್ಗೇನು ಬೇಕು ಅಂತ ಹೇಳಿ ನಾನು ತಂದ್ಕೊಡ್ತೀನಿ ಅಂತಾಳೆ ಮೀನಾ. ಸೋಂಪಾಪುಡಿ ಮನೇಲಿ ನಡೆದಂಗೆ ಇಲ್ಲೇನು ನಡೆಯಲ್ಲ, ಡೋಂಟ್ ವರಿ ಮಮ್ಮಿ ಅಂತಾನೆ ಸೂರ್ಯ. ನಿಮ್ಗೆ ಅವಶ್ಯಕತೆ ಇರೋ ಎವ್ರಿಥಿಂಗ್ ನಾವೆಲ್ಲನೂ ನೋಡ್ಕೋತೀವಿ, ಓಕೆ ಮಮ್ಮಿ ಅಂತಾನೆ ಸೂರ್ಯ. ಮೀನಾ ನಗ್ತಾಳೆ. ನೋಡಿದ್ರಾ ಇವ್ನು ನನ್ನನ್ನು ಕಿಂಡಲ್ ಮಾಡ್ತಿದ್ದಾನೆ, ಮಮ್ಮಿ ಅಂತ ಕರಿತಿದ್ದಾನೆ ಅಂತಾಳೆ ಶಾಂತಿ. ಅಮ್ಮ ಅನ್ನೋದಕ್ಕೆ ಇಂಗ್ಲೀಷ್ನಲ್ಲಿ ಅದೇ ತಾನೇ ಅರ್ಥ ಅಂತ ರಂಗನಾಥ್ ಅವರು ಹೇಳ್ತಾರೆ. ಅದೇನೇ ಅಲ್ವಾ, ನಾನೇನು ದೊಡ್ಡದಾಗಿ ಇಂಗ್ಲೀಷ್ ಕಲ್ತಿರೋಳು ಅಲ್ವಲ್ಲ, ಹಾಗಂತ ನಾನು ಆಡ್ಕೋತಿದ್ದ ನೀನು ಅಂತಾಳೆ ಶಾಂತಿ. ಆಗ ರಂಗನಾಥ್ ಅವರು ಅದೆಲ್ಲ ನಿನ್ನ ಮನಸ್ಸಲ್ಲಿರೋದಷ್ಟೇ, ಅವನೇನು ನಿನ್ನನ್ನು ಆಡ್ಕೊಳಕ್ಕೆ ಹೇಳಲಿಲ್ಲ, ಈಗ ಸೂರ್ಯ ಇಂಗ್ಲೀಷ್ ಕಲಿಯೋಕೆ ಹೋಗ್ತಿದ್ದಾನೆ ಅಂತಾರೆ. ಆಗ ಶಾಂತಿ ಬಾಯಿ ಬಿಟ್ಕೊಂಡು ಹಾಂ ಅಂತಾಳೆ. ಹ್ಞೂ ಅಂತಾರೆ ಸೂರ್ಯ. ಮೀನಾ ಹೌದು ಅತ್ತೆ, ಅಕ್ಕ ಭಾವ ಇಬ್ಬರು ಸೇರಿ ಇಂಗ್ಲೀಷ್ ಕೋಚಿಂಗ್ ಕ್ಲಾಸ್ಗೆ ಹೋಗ್ತಿದ್ದಾರೆ ಅಂತಾನೆ ಮಂಜ. ನೀನು ಹೋಗ್ತಿದ್ಯಾ ಅಂತಾಳೆ ಶಾಂತಿ. ಎಸ್ ಆಂಟಿ ಅಂತಾಳೆ ಮೀನಾ. ಮೀ ಆ್ಯಂಡ್ ವೈಫ್ ಗೋಯಿಂಗ್ ಟು ಇಂಗ್ಲೀಷ್ ಕ್ಲಾಸ್ ಅಂತಾನೆ ಸೂರ್ಯ. ಶಾಂತಿ ಜೋರಾಗಿ ನಗ್ಬಿಡ್ತಾಳೆ. ನಗಕ್ಕೆ ಬೇರೆ ಬರುತ್ತಾ ನಿನಗೆ ಅಂತ ರಂಗನಾಥ್ ಅವರು ಕೇಳ್ತಾರೆ. ಆಗಲ್ಲ ರೀ, ಇವನು ಇಂಗ್ಲೀಷ್ ಕಲಿತು ಏನು ಮಾಡ್ತಾನೆ ಅಂತಾಳೆ ಶಾಂತಿ. ಇಂಗ್ಲೀಷ್ನಲ್ಲಿ ಕೂಗಿ ಕೂಗಿ ಹೂ ಮಾಡ್ತಾಳಾ ಶಾಂತಿ. ಹಾಗಂದಿದ ತಕ್ಷಣ ಮೀನಾಗೆ ಬೇಜಾರಾಗುತ್ತೆ. ಒಂದೊಳ್ಳೆ ಕೆಲಸ ಮಾಡ್ತಿದ್ದಾರೆ, ಅದನ್ನು ಕೂಡ ನಿನ್ಗೆ ಹೋಗ್ಲಕ್ಕಾಗಲ್ವಾ ಹಾಗಂತ ರಂಗನಾಥ್ ಅವರು ಹೇಳ್ತಿರೋವಾಗ ಅಯ್ಯೋ ಅಪ್ಪ, ಅದನ್ನೆಲ್ಲ ಬಿಡಿ, ಸಕ್ಕರೆ ಯಾವಾಗ ನಮ್ಮನ್ನೆಲ್ಲ ಹೊಗಳಿದ್ದಾರೆ ಹೇಳಿ. ಮಮ್ಮಿ, ಸ್ವಲ್ಪ ದಿನದಲ್ಲಿ ನೋಡಿ ನಾನು ನನ್ನ ಹೆಂಡತಿ ಇಬ್ರು ಟೈಟಾನಿಕ್ ಹೀರೋಯಿನ್ ಥರ ಪಟ ಪಟ ಅಂತ ಇಂಗ್ಲೀಷ್ನಲ್ಲಿ ಮಾತಾಡ್ತೀವಿ ಅಂತಾನೆ ಸೂರ್ಯ. ಆಗ ಅಲ್ಲಿಗೆ ರವಿ ಶ್ರುತಿ ಬರ್ತಾರೆ. ಅಮ್ಮ ಅಂದ್ಕೊಂಡು ಬರ್ತಾನೆ ರವಿ. ಬಾ ರವಿ, ನೀವಿಬ್ರು ಇನ್ನೂ ಹೋಟ್ಲಿಗೆ ಹೋಗಿಲ್ವಾ ಅಂತಾರೆ ರಂಗನಾಥ್ ಅವರು. ಅಮ್ಮನ ಇಲ್ಲಿಗೆ ಕರ್ಕೊಂಡು ಬಂದಿದ್ದೀವಿ ಅಂತ ಸೂರ್ಯ ಹೇಳ್ದ ಅಪ್ಪ, ಅದಕ್ಕೆ ನೋಡೋಣ ಅಂತ ಬಂದ್ವಿ ಅಂತಾನೆ ರವಿ. ಅಮ್ಮ ಸಾರಿ ನಮ್ಮ ಅಂತ ರವಿ ಹೇಳ್ತಾನೆ. ನೀನು ಯಾಕೋ ಸಾರಿ ಕೇಳ್ತೀಯಾ ಹಾಗಂತ ಶಾಂತಿ ಹೇಳ್ತಾಳೆ. ಅಲ್ಲಿಂದ ಬರೋ ಥರ ಆಗ್ಬಿಡ್ತಲ್ಲಮ್ಮ ಹಾಗಂತ ರವಿ ಹೇಳ್ತಿರೋವಾಗ ಸಾರಿ ಅತ್ತೆ, ನಾವೇನಾದರೂ ಅಲ್ಲಿ ಇದ್ದಿದ್ರೆ ಆ ರೀತಿ ನಡೆಯೋಕ್ಕೆ ಬಿಡ್ತಾ ಇರಲಿಲ್ಲ ಅಂತಾಳೆ ಶ್ರುತಿ. ಅಮ್ಮ, ಶ್ರುತಿ ಅವ್ರ ಅಮ್ಮನ ಚೆನ್ನಾಗಿ ಬೈದಿದ್ದಾಳಮ್ಮ ಹಾಗಂತ ರವಿ ಹೇಳ್ತಾನೆ. ನೀವೇನು ಅನ್ಕೋಬೇಡಿ ಅತ್ತೆ ಹಾಗಂತ ಶ್ರುತಿ ಹೇಳ್ತಿರೋವಾಗ ಪರವಾಗಿಲ್ಲ ಬಿಡಮ್ಮ, ಅಲ್ಲಿ ಅವ್ರ ಅಭ್ಯಾಸಗಳೇ ಬೇರೆ, ನನಗದೆಲ್ಲ ಸೆಟ್ ಆಗಲ್ಲ, ಅದಕ್ಕೆ ನಾನು ಅಲ್ಲಿಂದ ಬಂದ್ಬಿಟ್ಟೆ ಅಂತಾಳೆ ಶಾಂತಿ. ಹಾಗಾದರೆ ಅಲ್ಲಿ ಸೆಟ್ ಆಗದೆ ಇರುವಂಥದ್ದು ಏನು ನಡೀತು ಅಂತ ರಂಗನಾಥ್ ಅವರು ಕೇಳ್ತಾರೆ. ಅದೆಲ್ಲ ಏನೂ ಇಲ್ಲಪ್ಪ, ಸೋಂಪಾಪುಡಿ ಮನೇಲಿ ಪಾರ್ಟಿ ನಡೀತಿದ್ದಂತೆ ಅಂತ ಸೂರ್ಯ ಹೇಳಕ್ಕೆ ಬರ್ತಾನೆ. ಸೂರ್ಯ ಅಂತ ರವಿ ಹೇಳ್ತಾನೆ. ಪಾರ್ಟಿ ಅಂದಮೇಲೆ ಎಣ್ಣೆ ಎಲ್ಲ ಜಾಸ್ತಿನೇ ಇರುತ್ತಲ್ಲ, ದೊಡ್ಡವ್ರು ಕುಡಿದ್ರೆ ಕಲ್ಚರು, ನಮ್ಮಂಥವ್ರು ಕುಡಿದ್ರೆ ಕುಡ್ಕ ಅಂತಾರೆ ಹಾಗಂತ ಸೂರ್ಯ ಹೇಳ್ತಿರೋವಾಗ ದುಡ್ಡಿರೋನು ಕುಡಿದ್ರೆ ಅದಕ್ಕೆ ಹೆಸರು ಟ್ರೆಂಡಿಂಗು ಸ್ಟೈಲ್ ಅಂತ
ಅದೇ ದುಡ್ಡಿಲ್ದಿರೋನು ಕುಡಿದ್ರೆ ದೊಡ್ಡ ಕುಡ್ಕ ಅಂತ ಪಟ್ಟ ಕಟ್ತಾರೆ. ಹಾಗಂತ ಸೂರ್ಯ ಮಂಜ ಹೇಳ್ತಿರೋವಾಗ ಹಾಗೆಲ್ಲ ಏನಿಲ್ಲ, ಯಾರು ಕುಡಿದ್ರೂ ಕುಡಿಯೋದು ತಪ್ಪೇನೆ ಅಂತಾಳೆ ಮೀನಾ. ಸರಿನೋ, ಅಲ್ಲಿ ಏನಾಯಿತು, ಅದೇನು ಸಮಸ್ಯೆ ಆಯಿತು ಅಂತ ಮೊದಲು ಹೇಳಿ ಅಂತಾರೆ ರಂಗನಾಥ್ ಅವರು. ಅದೇನಪ್ಪ, ಪಾರ್ಟಿ ಅಂದಮೇಲೆ ಕುಡ್ದು ಹಾಡು ಡ್ಯಾನ್ಸು ಅಂತೇನೋ ಮಾಡ್ತಿರ್ತಾರಲ್ಲ, ಆಗ ಸೋಂಪಾಪುಡಿ ಅಮ್ಮ ಬಂದು ಡ್ಯಾನ್ಸ್ ಮಾಡಿ ಅಂತೇನೋ ಹೇಳಿದ್ರಂತೆ. ತಕ್ಷಣ ಎಲ್ಲರೂ ಡ್ಯಾನ್ಸ್ ಮಾಡಿ ಅಂತ ಹೇಳಿದ್ರಂತೆ. ಹಾಗಂತ ರವಿ ಹೇಳ್ದ, ಹಂಗಿದ್ರೆ ಸಕ್ಕರೆಗೆ ಎಷ್ಟೊಂದು ಸಂಕಟ ಆಗಿರಬೇಡ ಅಲ್ವೇನಪ್ಪ ಅಂತಾನೆ ಸೂರ್ಯ. ಅವನಾಗ ಅಂತಿರೋವಾಗ ಏನಪ್ಪ ಹೇಳ್ತಿದ್ದೀರಾ, ಬೀಗರು ದೊಡ್ಡವರಲ್ವಾ, ಅವ್ರಿಗೆ ಅಂತ ಒಂದು ಮರ್ಯಾದೆ ಕೊಡಬೇಕಲ್ವಾ, ಈ ಥರ ಮಾಡೋದೆಲ್ಲ ತಪ್ಪಲ್ವಾ ಅಂತಾರೆ ಕುಸುಮ. ಮೊದಲೇ ಕುಡಿಯೋ ಜಾಗದಲ್ಲಿ ಅಲ್ಲಿ ಇರಬಾರ್ದು, ಇದರಲ್ಲಿ ಡ್ಯಾನ್ಸ್ ಬೇರೆ ಮಾಡೋಕ್ಕೆ ಹೇಳಿದಾರಲ್ಲ ಅಂತ ಮೀನಾ ಕೇಳ್ತಾಳೆ. ನನಗೇನೆ ಲೇಟಾಗಿ ಗೊತ್ತಾಯಿತು ಮೀನಾ ಮರಿ, ನಾನೇನಾದರೂ ಅಲ್ಲಿ ಇದ್ದಿದ್ರೆ ಈ ಥರ ನಡೆಯೋಕ್ಕೆ ಬಿಡ್ತಿರ್ಲಿಲ್ಲ. ನಮ್ಮ ಮಮ್ಮಿಗೆ ಚೆನ್ನಾಗೇ ಬೈದಿದ್ದೀನಿ ಅಂತಾಳೆ ಶ್ರುತಿ. ಮತ್ತೆ ಅವ್ರು ಮಾಡಿದ್ದಕ್ಕೆ ನಾನು ನಿಮ್ಮ ಹತ್ರ ಸಾರಿ ಕೇಳ್ತಿದ್ದೀನಿ ಅಂತಾಳೆ ಶ್ರುತಿ. ಪರವಾಗಿಲ್ಲ ಶ್ರುತಿ, ನೀನೇನು ತಪ್ಪು ಮಾಡಿಲ್ಲ. ನಿಮ್ಮ ಅಮ್ಮನ ಗುಣಕ್ಕೂ ನಿನ್ನ ಗುಣಕ್ಕೂ ತುಂಬಾ ವ್ಯತ್ಯಾಸ ಇದೆ. ನನಗೆ ನಿನ್ನ ಮೇಲೆ ಯಾವ ಕೋಪನೂ ಇಲ್ಲ ಅಮ್ಮ, ನಿಮ್ಮ ಮನೇಲಿರೋಕ್ಕೆ ನನಗೆ ಇಷ್ಟ ಆಗ್ತಿಲ್ಲ, ಅದಕ್ಕೆ ಬಂದುಬಿಟ್ಟೆ ಅಂತಾಳೆ ಶಾಂತಿ. ಸೋಂಪಾಪುಡಿ, ನೀನೇನೋ ಇಂಗ್ಲೀಷಲ್ಲಿ ಹೇಳ್ತಾ ಇರ್ತೀಯಲ್ಲ, ಫರ್ಗೆಟ್ ಅಂತಾನೆ ಸೂರ್ಯ. ಕ್ಷಮೆ ಕೇಳೋದನ್ನೆಲ್ಲನೂ ಚೆನ್ನಾಗಿ ಕಲ್ತ್ಕೊಂಡು ಬಿಟ್ಟಿದೀಯಾ ಅಂತಾನೆ ರವಿ. ಸಕ್ಕರೆ, ನಿಮಗೆ ಸೋಂಪಾಪುಡಿ ಮನೆ ಇಷ್ಟ ಆಗಲಿಲ್ಲ ಅಲ್ವಾ, ಫರ್ಗಿವ್ ಆ್ಯಂಡ್ ಫರ್ಗೆಟ್, ಓಕೆ ಮಮ್ಮಿ ಅಂತಾನೆ ಸೂರ್ಯ. ಶ್ರುತಿ ರವಿ ಎಲ್ಲರೂ ನಗ್ತಾ ಇರ್ತಾರೆ. ಸರಿ ಮಾವ, ನಾವಿನ್ನು ಬರ್ತೀವಿ ಅಂತಾಳೆ ಶ್ರುತಿ. ಇರಮ್ಮ, ಈಗ ತಾನೇ ಬಂದಿದ್ದೀರಾ, ಊಟ ಮಾಡ್ಕೊಂಡೋಗಿ ಅಂತಾರೆ ಕುಸುಮ. ಇಲ್ಲ ಆಂಟಿ, ರೆಸ್ಟೋರೆಂಟ್ನಲ್ಲಿ ತುಂಬಾ ಕೆಲಸ ಇದೆ, ನಾವಿನ್ನು ಬರ್ತೀವಿ ಅಂತಾಳೆ. ಅಪ್ಪ ಅಮ್ಮ ಇಲ್ಲೇ ಇರ್ತಾರಲ್ವಾ, ನಾವು ಇನ್ನೊಂದು ದಿನ ಬರ್ತೀವಿ, ಈಗ ಹೋಗಿದ್ದು ಬರ್ತೀವಿ ಅಂತಾನೆ ರವಿ. ಸೂರ್ಯ, ಕೇಸ್ ವಿಷಯದ ಬಗ್ಗೆ ಏನಾದರೂ ಗೊತ್ತಾದರೆ ನಂಗೆ ಅಪ್ಡೇಟ್ ಮಾಡು ಅಂತಾನೆ. ಓಕೆ, ಐ ಅಪ್ಡೇಟ್ ಯು ಅಂತಾನೆ ಸೂರ್ಯ. ಡ್ಯಾಡಿ ಅಂತಾನೆ ಸೂರ್ಯ. ಅಂತಾರೆ ರಂಗನಾಥ್ ಅವರು. ಓ, ಈಗ ನೀವು ಡ್ಯಾಡಿನಾ ಅಂತಾಳೆ ಶಾಂತಿ. ಕರಿಯೋಕ್ಕೇನೋ ಆಸೆ ಪಡ್ತಿದ್ದಾನೆ, ಕರೀಲಿ ಬಿಡು ಅಂತ ರಂಗನಾಥ್ ಅವರು ಹೇಳ್ತಾರೆ. ಅದಕ್ಕೇನೀಗ ಅಂತಿರುವಾಗ ಶಾಂತಿ ಹ್ಞೂ ಅಂದ್ಕೊಟ್ಟು ಸುಮ್ಮನಾಗ್ತಾಳೆ. ನೀನು ಹಾಗೆ ಕರಿಯೋ ಅಂತಾರೆ ರಂಗನಾಥ್ ಅವರು. ಡ್ಯಾಡಿ, ಸೋಂಪಾಪುಡಿ ಎಷ್ಟೊಂದು ಒಳ್ಳೆ ಹುಡುಗಿ, ಅವ್ರ ಮಮ್ಮಿ ಮಾಡಿರೋ ತಪ್ಪಿಗೆ ಇವಳು ಬಂದು ನಮ್ಮ ಮಮ್ಮಿ ಹತ್ರ ಸಾರಿ ಕೇಳ್ತಿದ್ದಾಳೆ ಅಂತಾನೆ ಸೂರ್ಯ. ಶ್ರುತಿ ತುಂಬಾ ಒಳ್ಳೆ ಹುಡುಗಿರಿ ಅಂತ ಮೀನಾ ಹೇಳ್ತಾಳೆ. ಅದೇನೋ ಸರಿನೇ, ಸೋಂಪಾಪುಡಿ ಮಮ್ಮಿಗೆ ಸ್ವಲ್ಪ ಸ್ಕ್ರೂ ಲೂಸು ಅನಿಸುತ್ತೆ, ಅದಕ್ಕೆ ನಮ್ಮ ಮಮ್ಮಿನ ಆ ರೀತಿ ನಡ್ಸ್ಕೊಂಡಿರೋದು ಅಂತಾನೆ ಸೂರ್ಯ. ಅವ್ರ ಗುಣ ಇರೋ ಹಾಗೆ ತಾನೇ ನಡ್ಕೊಳ್ಳೋದು ಅಂತ ರಂಗನಾಥ್ ಅವರು ಹೇಳ್ತಾರೆ. ಹೌದೌದಪ್ಪ, ನಮ್ಮ ಮಮ್ಮಿಗೆ ಸೋಂಪಾಪುಡಿ ಮನೆ ಇಷ್ಟ ಆಯಿತು, ಆದರೆ ಅಲ್ಲಿರೋರು ಇಷ್ಟ ಆಗಲಿಲ್ಲ, ಹೌದಲ್ವಾ ಮಮ್ಮಿ ಅಂತಾನೆ ಸೂರ್ಯ. ಈ ಮನೆಯಲ್ಲಿ ನಿಮ್ಗಂಥ ವ್ಯವಸ್ಥೆ ಇಲ್ಲದೆ ಇರ್ಬೋದು, ಆದರೆ ನಿಮ್ಮ ಮರ್ಯಾದೆ ಕಡಿಮೆ ಆಗೋವಾಗೆ ಇಲ್ಲಿ ಯಾರೂ ನಡ್ಕೊಳ್ಳೋರಿಲ್ಲ ಅಂತಾನೆ ಸೂರ್ಯ. ಆಗ ಮೀನಾ, ರೀ ನೀವು ಸುಮ್ಮನೆ ಏನೇನೋ ಮಾತಾಡ್ತಾನೆ ಇರಬೇಡಿ, ಅಮ್ಮ ಬಿಸಿನೀರು ಇಡು ಅಂತ ಹೇಳಿದ್ನಲ್ಲ, ಇಟ್ಟಿದೀಯಾ ಅಂತಾಳೆ ಮೀನಾ. ಆಗಲೇ ಬಾತ್ರೂಮಲ್ಲಿ ಇಟ್ಟಿದ್ದೀನಿ ಮೀನಾ ಅಂತಾರೆ ಕುಸುಮ. ಅತ್ತೆ, ನೀವು ಹೋಗಿ ಸ್ನಾನ ಮಾಡ್ಕೊಂಡು ಬನ್ನಿ ಅಂತಾಳೆ ಮೀನಾ. ಅಣ್ಣ, ಕಾಫಿ ತೊಗೊಂಡು ಬರ್ತೀನಿ ಅಂತಾರೆ ಕುಸುಮ. ಈ ಕಡೆ ಇಂಗ್ಲೀಷ್ ಕ್ಲಾಸ್ನಲ್ಲಿ ಶ್ವೇತಾ ಪ್ರನೌನ್ಸ್ ಬಗ್ಗೆ ಹೇಳ್ಕೊಡ್ತಾ ಇರ್ತಾಳೆ. ಎಲ್ಲ ಮುಗಿದ್ಮೇಲೆ ಮೀನಾ ಹೋಮ್ವರ್ಕ್ ಬೇರೆ ಕೊಟ್ಟಿದ್ದಾರಲ್ಲ ಅಂತ ಕೇಳ್ತಾನೆ ಸೂರ್ಯ. ನಾನೇನು ಹೇಳ್ಕೊಡಲ್ಲಪ್ಪ, ಎಲ್ಲನೂ ನೀವೇ ಮಾಡಬೇಕು ಅಂತಾಳೆ ಮೀನಾ. ಅಯ್ಯಯ್ಯೋ, ನನಗೇನು ಮಾಡೋಕ್ಕೆ ಬರಲ್ಲ ಅಂತ ಅಂದ್ಕೊಂಡ್ಬಿಟ್ಟಿದ್ಯಾ, ನಾನು ಯೋಚನೆ ಮಾಡಿ ಎಲ್ಲ ಹೋಮ್ವರ್ಕು ಮುಗಿಸ್ತೀನಿ ಅಂತಾನೆ ಸೂರ್ಯ. ಅಣ್ಣ, ನನಗೆ ಇದನ್ನೆಲ್ಲ ಪೂಜೆ ಹೇಳ್ಕೊಡ್ತಾಳೆ ಅಂತ ಸಂತೋಷ ಹೇಳ್ತಾನೆ. ಇದನ್ನೆಲ್ಲ ಸ್ವಂತವಾಗಿ ನಾವೇ ಕಲಿಬೇಕಣೋ ಹಾಗಂತ ಸೂರ್ಯ ಹೇಳ್ತಾನೆ. ಏನ್ರಿ, ನಾನು ಹೋಗಿ ಶ್ವೇತಾನ ನೋಡ್ಕೊಂಡು ಬರ್ತೀನಿ ಅಂತಾಳೆ ಮೀನಾ. ಅವಳು ಹೋಗಿದ ತಕ್ಷಣ ಈ ಕಡೆ ಇಂಗ್ಲೀಷ್ ಕಲಿಯೋಕ್ಕೆ ಬಂದಿದ್ದಂಥ ಒಬ್ಬರು, ಸೂರ್ಯ ಅವರೇ ನಿಮ್ಮ ಜೊತೆ ಸ್ವಲ್ಪ ಮಾತಾಡಬೇಕು ಅಂತಾರೆ. ಹೇಳಿ ಸರ್ ಅಂತಾನೆ ಸೂರ್ಯ. ಮಿಶ್ರಾ ಸರ್, ಅವತ್ತೇ ನಿಮ್ಮ ಜೊತೆ ಮಾತಾಡಬೇಕು ಅಂತ ಅಂದ್ಕೊಂಡೆ ಹಾಗಂತ ಸೂರ್ಯ ಹೇಳ್ತಿರುವಾಗ ಏನಕ್ಕೆ ಅಂತಾರೆ ಮಿಶ್ರಾ. ಆಗಲ್ಲ ಸರ್, ಮುಂದೆ ನೀವು ಒಂದು ಸ್ಕೂಲ್ ಸ್ಟಾರ್ಟ್ ಮಾಡಿ ಅಲ್ಲಿ ಕೆಲಸ ಮಾಡೋ ಕಾರ್ಮಿಕರು ಮಕ್ಕಳಿಗೆಲ್ಲ ಪಾಠ ಹೇಳ್ಕೊಡ್ತೀನಿ ಅಂತ ಹೇಳ್ತಿದ್ರಲ್ಲ, ಸೂಪರ್ ಸರ್ ನೀವು ಅಂತಾನೆ ಸೂರ್ಯ. ಥ್ಯಾಂಕ್ಸ್ ಅಂತಾರೆ ಮಿಶ್ರಾ. ನಾನು ಕೂಡ ನಿಮ್ಮನ್ನ ನೋಟ್ ಮಾಡಿದೆ, ಚೆನ್ನಾಗಿ ಕಾಮಿಡಿ ಮಾಡ್ತೀರಾ ನೀವು, ಎಲ್ಲರನ್ನೂ ನಗಿಸ್ತೀರಾ, ನಿಮ್ಮ ಜೊತೆ ಮಾತಾಡೋಕ್ಕೆ ಎಲ್ಲರೂ ಇಷ್ಟಪಡ್ತಾರೆ. ಮಿಶ್ರಾ ಹಾಗಂತಿರುವಾಗ, ಹೌದು ಸರ್, ತುಂಬ ಜನ ನನ್ನ ಜೊತೆ ಮಾತಾಡ್ತಾನೆ ಇರ್ತಾರೆ ಅಂತಾನೆ ಸೂರ್ಯ. ನೀವು ನಗೋದನ್ನು ಮಾತ್ರ ಎಲ್ಲರೂ ಗಮನಿಸಿದ್ದಾರೆ, ಆದರೆ ಮತ್ತೊಬ್ಬರನ್ನ ನಗಿಸೋರಿಗೆ ಅವ್ರೊಳಗೆ ತುಂಬಾ ನೋವಿರುತ್ತೆ, ಅದನ್ನು ಯಾರೂ ಗಮನಿಸಲಿಲ್ಲ. ನಿಮ್ಮಲ್ಲಿ ಒಂದು ನೋವಿದೆ ಅನ್ನೋದನ್ನು ನಾನು ಗಮನಿಸಿದೆ ಅಂತಾರೆ. ಅದು ಲೋನ್ ಬಗ್ಗೆ ಮಾತಾಡಬೇಕಾದ್ರೆ ನಿಮ್ಮ ವಾಯ್ಸ್ನಲ್ಲಿ ಸಮಥಿಂಗ್ ಎನಿ ಪ್ರಾಬ್ಲಮ್ ಅಂತ ಕೇಳ್ತಾರೆ. ಲೋನ್ ಬಗ್ಗೆ ಹೇಳ್ತಿದ್ರಿ, ಏನು ಹೇಳ್ತಿದ್ರಿ ನೀವು, ಏನು ವಿಷಯ ಅಂತ ಕೇಳ್ತಾರೆ ಮಿಶ್ರಾ. ಅದನ್ನು ಬಿಡಿ ಸರ್, ಅದೆಲ್ಲ ನನ್ನ ಸಮಸ್ಯೆ ಅಂತಾನೆ ಸೂರ್ಯ. ನೀವು ಹೇಳಿದ್ರಲ್ಲ ಸರ್, ನನ್ನಿಂದ ಎಲ್ಲರೂ ನಗ್ತಿದ್ರು ಅಂತ, ಅಷ್ಟು ಸಾಕು ಸರ್ ನನಗೆ, ಯಾರಿಗೆ ತಾನೇ ಜೀವನದಲ್ಲಿ ಸಮಸ್ಯೆ ಇರಲ್ಲ ಹಾಗಂತ ಸೂರ್ಯ ಹೇಳ್ತಿರುವಾಗ, ನಾನೊಂದು ರೀಸನಿಂದ ಕೇಳ್ತಿದ್ದೀನಿ, ನನ್ನಿಂದ ಏನಾದರೂ ಸೊಲ್ಯೂಷನ್ ಹೇಳೋಕ್ಕಾದರೆ ಹೇಳ್ತೀನಿ ಅಂತಾರೆ ಮಿಶ್ರಾ. ಸರ್, ನನಗಿರೋ ಸಮಸ್ಯೆಗಿಲ್ಲ ನಾನೇ ಸೊಲ್ಯೂಷನು ಸರ್, ಅದನ್ನು ನಾನೇ ಹುಡ್ಕೋಬೇಕು ಅಂತಾನೆ ಸೂರ್ಯ. ಅಂಥದ್ದೇನು ಪ್ರಾಬ್ಲಮ್ ಅಂತ ಮಿಶ್ರಾ ಕೇಳ್ತಾರೆ. ಸರ್, ನನ್ನ ಜೊತೆಲೊಬ್ಬ ಹುಟ್ಟಿದ್ದಾನೆ, ಅವನಿಂದನೇ ಸರ್ ಇಷ್ಟೆಲ್ಲ ಸಮಸ್ಯೆ ಹಾಗಂತ ಸೂರ್ಯ ನಡೆದಿದ್ನೆಲ್ಲನೂ ಮಿಶ್ರಾ ಅವ್ರ ಜೊತೆ ಹೇಳ್ತಾನೆ. ರಂಗನಾಥ್ ಅವ್ರ ಸೈನ್ನ ಫೋರ್ಜರಿ ಮಾಡಿರೋದನ್ನೆಲ್ಲನೂ ಹೇಳ್ತಾನೆ, ಮನೆ ಜಪ್ತಿ ಮಾಡಿರೋದು, ನೋಟಿಸ್ ಕಳಿಸಿರೋದು ಎಲ್ಲನೂ ಹೇಳ್ತಾನೆ. ಕೊನೆಗಳಿಗೆಲಿ ಎಲ್ಲರೂ ಮನೆ ಬಿಟ್ಟು ಬರೋ ಹಾಗಾಗ್ಬಿಡ್ತು ಸರ್, ಕೋರ್ಟ್ ಲೀವ್ ಇರೋದ್ರಿಂದ ನಮ್ಮ ಕೈಲಿ ಏನು ಮಾಡೋಕ್ಕಾಗಲಿಲ್ಲ ಅಂತಾನೆ. ಇನ್ನು ಮಿಕ್ಕಿರೋ 38 ಲಕ್ಷ ಕಟ್ಟಿ ಹೇಗಾದರೂ ಮನೆ ಬಿಡಿಸ್ಕೋಬೇಕು ಅಂತಾನೆ. ಆಗ ಮಿಶ್ರಾ ಅವರು, ಹೇಳಬೇಕು ಅಂದರೆ ನೀವು ನಿಜವಾಗ್ಲೂ ಗ್ರೇಟು ಸೂರ್ಯ ಅವರೇ, ಈಗಿನ ಕಾಲದಲ್ಲಿ ಬ್ರದರ್ಸ್ ಮಾಡಿರೋ ಸಾಲನ
ಯಾರು ತಾವು ವಹಿಸ್ಕೊಂಡು ತೀರ್ಸೋಕ್ಕೋಗಲ್ಲ, ಅದರಲ್ಲಿ ಶೇರ್ ಕೂಡ ತಗೊಳ್ಳಲ್ಲ. ಆದರೆ ನೀವು ಎಲ್ಲ ಸಾಲನೂ ವಹಿಸ್ಕೊಂಡು ಕಷ್ಟಪಟ್ಟು ತೀರಿಸ್ತೀನಿ ಅಂತ ಹೇಳ್ತಿದ್ದೀರಾ. ಹಾಗಂತ ಮಿಶ್ರಾ ಹೇಳ್ತಿರೋವಾಗ, ಎಲ್ಲ ನಮ್ಮ ಅಪ್ಪನಿಗೋಸ್ಕರ ಸರ್, ತುಂಬ ಒಳ್ಳೆ ಮನುಷ್ಯ ಅವರು, ಅವ್ರ ಮನಸ್ಸಿಗೆ ನೋವಾಗಬಾರ್ದು ಅಂತ. ಈಗ ಏನು ಮಾಡೋದು ಅಂತಲೇ ಗೊತ್ತಾಗ್ತಿಲ್ಲ ಸರ್ ಅಂತಾನೆ ಸೂರ್ಯ. ನೀವು ಹೇಳ್ತಿರೋದು ನೋಡಿದ್ರೇ ನನಗೆ ಅರ್ಥ ಆಗ್ತಿದೆ. ಜಾಸ್ತಿ ಇಂಟ್ರೆಸ್ಟ್ ತೊಗೊಂಡು ನಿಮ್ಮ ಸಾಲನ ಜಾಸ್ತಿ ಆಗೋಗಿ ಮಾಡಿದ್ದಾರೆ. ಯಾರ ಫೈನಾನ್ಷಿಯಲ್, ಎಲ್ಲಿದ್ದಾನೆ, ಅವನ ಹೆಸರೇನು? ಹಾಗಂತ ಮಿಶ್ರಾ ಅವ್ರು ಕೇಳ್ತಿರೋವಾಗ, ಅವ್ರ ಹೆಸರು ವಿಘ್ನೇಶ್ವರ ಅಂತ. ಹಾಗಂತ ಸೂರ್ಯ ಹೇಳ್ತಾನೆ, ಓಕೆ, ಆ ವ್ಯಕ್ತಿ ಬಗ್ಗೆ ನಾನು ಫುಲ್ ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡ್ತೀನಿ, ನಾವಿಬ್ಬರು ಹೋಗಿ ಒಂದ್ಸರಿ ಮೀಟ್ ಮಾಡೋಣ ಅಂತಾರೆ. ಏನು ಸರ್ ನೀವು ದೊಡ್ಡ ಗೌರ್ಮೆಂಟ್ ಅಧಿಕಾರಿ ಥರ ಮಾತಾಡ್ತಿದ್ದೀರಾ, ವಿಚಾರಿಸ್ತೀನಿ ಅಂತ ಬೇರೆ ಹೇಳ್ತಿದ್ದೀರಲ್ಲ ಅಂತ ಸೂರ್ಯ ಕೇಳ್ತಾನೆ. ಹೌದು ಸೂರ್ಯ, ಅದೇ ನಿಜ, ನಾನು ಇನ್ಕಮ್ ಟ್ಯಾಕ್ಸ್ ಆಫೀಸರ್ ಅಂತಾರೆ ಮಿಶ್ರಾ. ಸೂರ್ಯ ಶಾಕಿಂದ, ಸರ್ ಏನು ಸರ್ ಹೇಳ್ತಿದ್ದೀರಾ ಸರ್, ನಿಮ್ಮ ಬಗ್ಗೆ ಹೇಳೋವಾಗ ಅದನ್ನೆಲ್ಲ ಹೇಳಲೇ ಇಲ್ವಲ್ಲ ಸರ್ ಅಂತಾನೆ. ಅದೆಲ್ಲ ಸೀಕ್ರೆಟ್ ಆಗಿರಬೇಕು ಸೂರ್ಯ, ದೊಡ್ಡದಾಗಿ ನನ್ನ ಬಗ್ಗೆ ನಾನೇ ಹೇಳ್ಕೊಳ್ಳಲ್ಲ ಎಲ್ಲೂ, ನಂತರ ಆಫೀಸರ್ಗಳೆಲ್ಲ ಹೊರಗಡೆ ಏನು ಹೇಳ್ಕೊಳ್ಳಲ್ಲ ಅಂತಾರೆ. ನಿಮ್ಗೆ ಅರ್ಥ ಆಗಲಿ ಅಂತ ಹೇಳಿದೆ ಅಷ್ಟೇ ಅಂತಿರುವಾಗ, ಸರ್ ನನ್ನ ಜೊತೆ ಹೇಳಿಬಿಟ್ರಲ್ಲ ಎಲ್ಲನೂ ಅಂತಾನೆ ಸೂರ್ಯ. ನಿಮ್ಮ ಜೊತೆ ಹೇಳಬೇಕು ಅನ್ನಿಸ್ತು ಸೂರ್ಯ ಅವರೇ, ನಾನು ನಿಮಗೆ ಹೆಲ್ಪ್ ಮಾಡ್ತೀನಿ ಅಂತಾರೆ ಮಿಶ್ರಾ. ಸರ್ ತುಂಬ ಥ್ಯಾಂಕ್ಸ್ ಸರ್, ನಾನು ನ್ಯಾಯವಾಗಿ ದುಡ್ಡು ಕಟ್ಟೋಕೆ ರೆಡಿ ಇದ್ದೀನಿ ಸರ್, ಆದರೆ ಇವರು ಅನ್ಯಾಯವಾಗಿ ಬಡ್ಡಿ ತಗೋತಿದ್ದಾರೆ. ಹಾಗಂತ ಸೂರ್ಯ ಹೇಳ್ತಿರುವಾಗ, ಅರ್ಥ ಆಗ್ತಿದೆ ಸೂರ್ಯ, ಅದಕ್ಕೆ ನಾನು ಹೇಳ್ತಿರೋದು ನಾನು ನಿಮ್ಮ ಜೊತೆ ಬರ್ತೀನಿ ಅಂತ. ಆ ಫಿನಾನ್ಷಿಯರ್ ಹತ್ರ ಖಂಡಿತ ಬ್ಲ್ಯಾಕ್ ಮನಿ ಇರುತ್ತೆ. ಅವ್ನು ಎಷ್ಟೇ ದೊಡ್ಡ ಮನುಷ್ಯ ಆಗಿದ್ರು ನಮ್ಮ ಡಿಪಾರ್ಟ್ಮೆಂಟ್ ಅಂದರೆ ಅವನಿಗೆ ತುಂಬಾ ಭಯ ಇರುತ್ತೆ. ನಾನು ಬಂದು ಮಾತಾಡ್ತೀನಿ ಅಂತಾರೆ ಮಿಶ್ರಾ. ಸರ್ ನಾನು ನಿಜವಾಗ್ಲೂ ದೇವ್ರನ್ನ ಬೈಕೋತಿದ್ದೆ ಸರ್, ನನಗೆ ಯಾರೂ ಹೆಲ್ಪ್ ಮಾಡಲ್ವಲ್ಲ ಅಂತ, ಆದರೆ ಆ ದೇವರು ನಿಮ್ಮನ್ನ ಕಳಿಸ್ಬಿಟ್ಟಿದ್ದಾನೆ ಸರ್, ತುಂಬ ಥ್ಯಾಂಕ್ಸ್ ಸರ್ ಅಂತಾನೆ ಸೂರ್ಯ. ಪರವಾಗಿಲ್ಲ ಸೂರ್ಯ, ಆದರೆ ನನ್ನ ಬಗ್ಗೆ ನಾನು ನಿಮ್ಮ ಜೊತೆ ಹೇಳಿದ್ದನ್ನು ಯಾರ ಜೊತೆನೂ ಹೇಳೋಕೆ ಹೋಗಬೇಡಿ ಅಂತಾರೆ ಮಿಶ್ರಾ. ಹಾಂ ಅರ್ಥ ಆಯಿತು ಸರ್, ಅರ್ಥ ಆಯಿತು. ಇಲ್ಲಿ ಇಂಗ್ಲೀಷ್ ಪದಗಳ ಮಧ್ಯೆ ಸೈಲೆಂಟ್ ಲೆಟರ್ ಇರುತ್ತಲ್ಲ, ಹಾಗೆಯೇ ನೀವು ಸೈಲೆಂಟಾಗಿರಬೇಕು ಅಂತಿದ್ದೀರಾ. ಹಾಗಂತ ಸೂರ್ಯ ಹೇಳ್ತಾನೆ, ಸರಿ ಯಾರ ಜೊತೆನೂ ಹೇಳಬೇಡಿ ಅಂತಾರೆ ಮಿಶ್ರಾ. ಸರ್ ನಾನು ಯಾರ ಜೊತೆನೂ ಹೇಳಲ್ಲ ಸರ್, ನಮ್ಮ ಅಪ್ಪ ಮೀನಾ ಜೊತೆ ಮಾತ್ರ ಹೇಳ್ತೀನಿ ಅಂತಾನೆ ಸೂರ್ಯ. ನಾನು ಆ ಫೈನಾನ್ಷಿಯರ್ ಬಗ್ಗೆ ವಿಚಾರಿಸ್ತೀನಿ, ನಂತರ ಹೋಗಿ ಮಾತಾಡೋಣ ಅಂತಾರೆ ಮಿಶ್ರಾ. ಸರಿ ಸರ್, ಥ್ಯಾಂಕ್ಸ್ ಸರ್ ಅಂತಾನೆ ಸೂರ್ಯ. ನಾನಿನ್ನು ಬರ್ತೀನಿ ಅಂತಾರೆ ಮಿಶ್ರಾ. ಈ ಕಡೆ ಮೀನಾ ಶಾಂತಿ ಹತ್ರ ಬರ್ತಾಳೆ. ಅತ್ತೆ, ನಿಮ್ಮ ಬಟ್ಟೆಗಳನ್ನೆಲ್ಲನೂ ಮಂಜು ಐರನ್ ಮಾಡಿ ಇಟ್ಟಿದ್ದಾನೆ ಅಂತ ಹೇಳ್ತಾಳೆ. ಆಗ ಅಲ್ಲಿಗೆ ಕುಸುಮ ಅವ್ರು ಬರ್ತಾರೆ. ಬೀಗ್ರೆ, ನಿಮಗೆ ಅಂತ ಹೊಸ ಟವಲು, ಸೋಪು, ಬ್ರಷು ಎಲ್ಲನೂ ತಂದು ಇಟ್ಟಿದ್ದೀನಿ. ನಿಮಗೆ ಪೂರಿ ಅಂದರೆ ಇಷ್ಟ ಅಂತ ಮೀನಾ ಹೇಳಿದ್ಲು. ಪೂರಿ ಮಾಡಲಾ ಅಥವಾ ಬೇರೆ ಇನ್ನೇನಾದರೂ ಮಾಡಲಾ ಅಂತಾರೆ ಕುಸುಮ. ನೀವು ಹಳೆ ಎಣ್ಣೆ ಯೂಸ್ ಮಾಡ್ತಿದ್ದೀರಾ ಅಥವಾ ಹೊಸ ಎಣ್ಣೆ ತಂದಿದ್ದೀರಾ ಅಂತ ಶಾಂತಿ ಕೇಳ್ತಾಳೆ. ಮತ್ತೆ ಅದೇ ಎಣ್ಣೆ ಯೂಸ್ ಮಾಡೋದು ನನಗೆ ಇಷ್ಟ ಆಗಲ್ಲ. ಹಾಗಂತ ಶಾಂತಿ ಹೇಳ್ತಿರೋವಾಗ, ಹಾಗೇನಿಲ್ಲ ಬೀಗ್ರೆ. ಕುಸುಮ ಹಾಗಂತಿರೋವಾಗಲೇ ಮಂಜಾ ಅಮ್ಮ ಅಂದ್ಕೊಂಡು ಸಾಮಾನೆಲ್ಲನೂ ತೊಗೊಂಡು ಬರ್ತಾನೆ. ನೀನು ಕೇಳಿರೋದೆಲ್ಲನೂ ತೊಗೊಂಡು ಬಂದಿದ್ದೀನಮ್ಮ ಅಂತಾನೆ. ಎಣ್ಣೆ ತೊಗೊಂಡು ಬಂದೀನೋ ಅಂತಾಳೆ ಮೀನಾ. ತಂದಿದ್ದೀನಕ್ಕ, ಹೊಸ ಎಣ್ಣೆ ಪ್ಯಾಕೆ ತಂದಿದ್ದೀನಿ ಅಂತಾನೆ ಮಂಜಾ. ಸಕ್ಕರೆ, ಇದರಲ್ಲಿ ಅಡುಗೆ ಮಾಡ್ಬೋದಲ್ವಾ ಅಂತಾನೆ ಸೂರ್ಯ. ಹಾಂ ಸರಿ, ಪೂರಿ ರೆಡಿ ಮಾಡಿಬಿಡಿ ಅಂತಾಳೆ ಶಾಂತಿ. ಡ್ಯಾಡಿ, ಮಮ್ಮಿಗೆ ಇಲ್ಲಿ ಸೆಟ್ ಆಗುತ್ತಾ ಅಂತಾನೆ ಸೂರ್ಯ. ಆಗದೆ ಇನ್ನೇನು, ಶ್ರುತಿ ಮನೆಯಲ್ಲಿ ಅಕ್ಕರೆ ಇಲ್ಲ, ಮನೋಜ್ ಶೋರೂಮ್ನಲ್ಲಿ ವ್ಯವಸ್ಥೆ ಇಲ್ಲ, ಮೀನಾ ಮನೆಯಲ್ಲಿ ಚೆನ್ನಾಗಿ ನೋಡ್ಕೋತಿದ್ದಾರಲ್ಲ ಅವಳನ್ನ, ಅದನ್ನು ಅವಳು ಅರ್ಥ ಮಾಡಿಕೊಂಡ್ರೆ ಇಲ್ಲೇ ಸೆಟ್ ಆಗ್ತಾಳೆ ಅಂತಾರೆ. ರಂಗನಾಥ್ ಅವರು ಹಾಗಂತಿರೋವಾಗ, ನೀವು ಹೇಳಿದ್ದು ಕರೆಕ್ಟಾಗಿದೆ ಡ್ಯಾಡಿ, ಮಮ್ಮಿಗೆ ಏನು ಸೆಟ್ ಆಗಲಿಲ್ಲ ಅಂದರೂ ಇಲ್ಲಿರೋರ ಮೇಲೆ ಅಧಿಕಾರ ಚಲಾಯಿಸ್ಬೋದಲ್ಲ, ಅದು ಸೆಟ್ ಆಗುತ್ತೆ ಅಂತಾನೆ. ಆಗ ಮೀನಾ ಬಂದು, ಅಯ್ಯೋ ರೀ ಸುಮ್ಮನೆ ಇರಿ ನೀವು, ಅತ್ತೆ ಕೇಳಿಸುತ್ತೆ, ಅವ್ರು ಇಲ್ಲಿರೋವರೆಗೂ ತಮಾಷೆಗೂ ಕೂಡ ಅವ್ರನ್ನ ಕಿಂಡಲ್ ಮಾಡೋಕ್ಕೆ ಹೋಗ್ಬೇಡಿ. ಹಾಗಂತ ಮೀನಾ ಹೇಳ್ತಿರೋವಾಗ, ಮಮ್ಮಿನ ಚೆನ್ನಾಗಿ ನೋಡ್ಕೋಬೇಕು ಅಂದ್ಕೊಂಡಿದ್ದೀರಾ, ಓಕೆ ಅಂತಾನೆ ಸೂರ್ಯ. ಬಿ ಟ್ರೈ ಅಂತಾಳೆ ಮೀನಾ. ಹಾಂ ಡ್ಯಾಡಿ, ಒಂದು ಹೇಳಬೇಕು ಅಂದ್ಕೊಂಡೆ, ಇಂಗ್ಲೀಷ್ ಕ್ಲಾಸ್ಗೆ ಹೋಗ್ತೀವಲ್ಲ, ಅಲ್ಲಿ ಇನ್ಕಮ್ ಟ್ಯಾಕ್ಸ್ ಆಫೀಸರು ಅವ್ರ ಹೆಸರು ಮಿಶ್ರಾ ಅಂತ, ಅವ್ರು ಅಲ್ಲಿಗೆ ಬರ್ತಾರೆ. ಅವರು ನಾರ್ತ್ ಇಂಡಿಯಾದಿಂದ ಬಂದಿರೋದು, ನನಗಿಂತ ಒಂದು 2-3 ವರ್ಷ ಕಡಿಮೆ ಇರಬೇಕಷ್ಟೇ. ಅವರು ನೋಡಿದ್ರೆ ಹೀರೋ ಥರ ಇದ್ದಾರೆ, ತುಂಬ ಒಳ್ಳೆಯವರು. ಸೂರ್ಯ ಹಾಗಂತಿರೋವಾಗ, ವಿಷಯ ಇಲ್ಲದೆ ಒಬ್ಬರ ಬಗ್ಗೆ ಹೇಳಲ್ವಲ್ಲ ಅಂತಾರೆ ರಂಗನಾಥ್ ಅವರು. ಕರೆಕ್ಟಾಗಿ ಅರ್ಥ ಮಾಡ್ಕೊಂಡ್ಬಿಟ್ಟೆಯಪ್ಪ, ಅವರು ನಮ್ಮ ಕಥೆನೆಲ್ಲನೂ ಕೇಳಿದ್ರು, ಫೈನಾನ್ಷಿಯರ್ನ ನೋಡೋಕೆ ಹೋಗೋಣ ಅಂತ ಹೇಳಿದಾರಪ್ಪ ಅಂತಾನೆ. ಏನೋ ಫೈನಾನ್ಷಿಯರ್ನ ಅವ್ರೇನಕ್ಕೆ ನೋಡಬೇಕು, ನೋಡಿ ಏನೋ ಮಾಡ್ತಾರೆ ಅಂತಾರೆ ರಂಗನಾಥ್ ಅವರು. ಅಪ್ಪ, ಅವರು ದೊಡ್ಡ ಇನ್ಕಮ್ ಟ್ಯಾಕ್ಸ್ ಆಫೀಸರಪ್ಪ, ಫೈನಾನ್ಷಿಯರ್ ಏನಾದರೂ ಅವ್ರನ್ನ ನೋಡಿದ್ರೆ ಅವನು ಭಯ ಪಡ್ತಾನಲ್ವಾ, ಅವನು ಖಂಡಿತ ಬ್ಲ್ಯಾಕ್ ಮನಿನ ಇಟ್ಕೊಂಡಿರ್ತಾನಪ್ಪ. ಹಾಗಂತ ಸೂರ್ಯ ಹೇಳ್ತಿರೋವಾಗ, ಸರಿ ಅದರಿಂದ ನಮಗೇನು ಪ್ರಯೋಜನ ಹಾಗಂತ ರಂಗನಾಥ್ ಅವರು ಕೇಳ್ತಿರೋವಾಗ, ಸ್ವಲ್ಪ ಅವ್ರನ್ನ ಎದುರಿಸಿದ್ರೆ 48 ಲಕ್ಷ ದುಡ್ಡು ಕೊಟ್ಟಕ್ಕೆ ಟೈಮ್ ಇದ್ರೂ ನಮ್ಮ ಮನೇನ ಜಪ್ತಿ ಮಾಡಿಸಿದಾನಲ್ಲಪ್ಪ, ಅದನ್ನು ಹೋಗಿ ಕೇಳಿದ್ರೆ ನೋಟಿಸ್ನ ವಾಪಸ್ ತಗೋಬೋದಲ್ವಾ. ಹಾಗಂತ ಸೂರ್ಯ ಕೇಳ್ತಿರೋವಾಗ, ಸರಿನಪ್ಪ, ಒಳ್ಳೇದಾದರೆ ಸರಿ ಅಂತಾರೆ ರಂಗನಾಥ್ ಅವರು. ಖಂಡಿತ ಒಳ್ಳೇದಾಗುತ್ತಪ್ಪ ಅಂತಾನೆ ಸೂರ್ಯ. ಈ ಕಡೆ ಮನೋಜ್ ಶೋರೂಮ್ಗೆ ರೋಹಿಣಿ ಬರ್ತಾಳೆ. ರೋಹಿಣಿ, ಕಾಫಿ ಏನಾದರೂ ಕುಡಿತೀಯಾ ಅಂತ ಕೇಳ್ತಾನೆ ಮನೋಜ. ಅದೆಲ್ಲ ಏನು ಬೇಡಿ ಮನೋಜ್ ಅಂತಾಳೆ. ಸರಿ ಬಾ, ಕೂತ್ಕೊಂಡು ಮಾತಾಡೋಣ ಅಂತ ಹೋಗ್ತಾನೆ. ಆಗ ಪಾರ್ಕ್ ಫ್ರೆಂಡ್ ಇತ್ತೀಚೆಗೆ ಪದೇ ಜಾಲಿಯಾಗಿ ಮಾತಾಡೋಕ್ಕೆ ಶುರು ಮಾಡಿಬಿಟ್ಟಿದ್ದಾರೆ ಇಬ್ರು. ಅವನಾಗಂತಿರುವಾಗ, ಇಬ್ಬರು ಜೊತೆ ಸೇರಬೇಕು ಅಂತ ಅಂದ್ಕೊಂಡಿರ್ಬೇಕು ಅಂತಾಳೆ ಛಾಯಾ. ಈಗಾಗಲೇ ಸೇರ್ದಂಗೆನೆ ಅಂತಾನೆ ಪಾರ್ಕ್ ಫ್ರೆಂಡ್. ಮನೋಜ್, ಅತ್ತೆ ಎಲ್ಗೋದ್ರು, ಹೊರಗಡೆ ಹೋಗಿದ್ದಾರೆ ಅಂತ ಭಯದಿಂದ ಕೇಳ್ತಾಳೆ ರೋಹಿಣಿ. ಅಮ್ಮ ಇಲ್ಲಿಲ್ಲ ಅಂತಾನೆ ಮನೋಜ.
ಮತ್ತೆ ಶ್ರುತಿ ಮನೆಗೆ ಹೋದ್ರಾ ಅಂತ ಕೇಳ್ತಾಳೆ ರೋಹಿಣಿ. ಇಲ್ಲ, ಮೀನಾ ಮನೆಗೆ ಹೋದ್ರು ಅಂತಾನೆ. ಮೀನಾ ಮನೆಗೆ ಅಲ್ಲೆಲ್ಲ ಹೋಗಲ್ವಲ್ಲ ಅತ್ತೆ ಅಂತ ಕೇಳ್ತಾಳೆ. ಅಪ್ಪ ಬಂದು ಕರೆದ್ರು, ಅಮ್ಮ ಹೋದ್ರು ಅಂತಾನೆ. ನೋಡಿದ್ರ ಮನೋಜ್, ಮಾವನಿಗೆ ಅತ್ತೆ ಬಿಟ್ಟು ಇರೋಕ್ಕೆ ಆಗಲ್ಲ. ಅವ್ರು ಬಂದು ಕರೆದಿದ್ದ ತಕ್ಷಣ ಅತ್ತೆ ಹೊರಟೋದ್ರು ನೋಡಿದ್ರಾ. ಆದರೆ ನಾವಿಬ್ಬರು ಮಾತ್ರನೇ ದೂರ ದೂರ ಇರೋದು ಅಂತಾಳೆ. ಅದೆಲ್ಲ ಓಕೆ, ಆದರೆ ಮೊದಲು ಮನೆ ಸಮಸ್ಯೆ ಸರಿ ಹೋಗಬೇಕು ಅಂತಾನೆ. ಮನೋಜ್ ಹಾಗಂತಿರೋವಾಗ, ಇಲ್ಲಿ ನೋಡಿ ಮನೋಜ್, ನಮ್ಮ ಕುಟುಂಬದ ಪ್ರಾಬ್ಲಮ್ ಸರಿ ಹೋಗಬೇಕು ಅಂದರೆ ಆಗ ಅಂದ್ಕೊಂಡು ರೋಹಿಣಿ, ಸಾರಿ ಮನೋಜ್, ನಮ್ಮ ಕುಟುಂಬ ಅಂತಲೂ ನಾನು ಹೇಳೋ ಹಾಗಿಲ್ಲ. ಆ ಮನೆಯಲ್ಲಿ ನನ್ನನ್ನು ಯಾರು ಒಪ್ಕೋತಾನೆ ಇಲ್ವಲ್ಲ ಅಂತಾಳೆ. ನಿಮ್ಮ ಮನೆ ಪ್ರಾಬ್ಲಮ್ ಸರಿ ಹೋಗಬೇಕು ಅಂದರೆ ಅದಕ್ಕೆ ಒಂದೇ ಒಂದು ದಾರಿ ಇರೋದು. ಅವಳಾಗಂತಿರೋವಾಗ ಏನು ದಾರಿ ಅಂತಾನೆ ಮನೋಜ. 38 ಲಕ್ಷ ದುಡ್ಡನ್ನ ರೆಡಿ ಮಾಡಿ ಆ ಮನೇನ ಬಿಡಿಸ್ಕೊಳ್ಳೋಕ್ಕಂತೂ ಸಾಧ್ಯ ಇಲ್ಲ. ಅದಕ್ಕಿಂತ ಬೆಸ್ಟ್ ಅಂದರೆ ಆ ಮನೇನ ಫ್ಲಾಟ್ ಪ್ರಮೋಟರ್ ಹತ್ರ ಕೊಡೋದು. ಅವರು 5 ಫ್ಲೋರ್ ಅಪಾರ್ಟ್ಮೆಂಟ್ ಕಟ್ತಾರೆ. ಅದು ತುಂಬಾ ಬೆಲೆಗೆ ಮಾರಾಟ ಆಗುತ್ತೆ. ಅವಳಾಗಂತಿರೋವಾಗ, ಹೌದು ಬ್ರೋ, ಅದು ಸೆಂಟ್ರಲ್ಲಿರೋ ಮನೆ ಬೇರೆ. ಈಗಲೇ ಆ ಕೆಲಸ ಮಾಡಿದ್ರೆ ಕೋಟ್ಲಿ ಗಟ್ಟಲೆ ದುಡ್ಡು ಸಿಗುತ್ತೆ ಅಂತಾನೆ ಪಾರ್ಕ್ ಫ್ರೆಂಡ್. ಮನೋಜ್, ಅವ್ರಿಗೇನಾದರೂ ಮಾರಿಬಿಟ್ರೆ ಅದರಲ್ಲಿ ತುಂಬಾ ದುಡ್ಡು ಬರುತ್ತೆ. ಅದರಲ್ಲಿ ಸಾಲ ತೀರಿಸಿ ಬೇರೆ ಮನೆಯೂ ಕೂಡ ತಗೋಬೋದು ಅಂತಾಳೆ. ನಿಮಗೆ ಬರೋ ಶೇರ್ನಲ್ಲಿ ಈ ಥರ ಇನ್ನೂ 3 ಶೋರೂಮ್ನ ಓಪನ್ ಮಾಡ್ಬೋದು ಅಂತಾಳೆ. ರೋಹಿಣಿ ಆಗಂತಿರುವಾಗ, ಇದನ್ನೆಲ್ಲ ನಾನು ಆಗಲೇ ಹೇಳಿದೆ, ಆದರೆ ಯಾರೂ ಕೇಳ್ತಿಲ್ಲ ಅಂತಾನೆ ಮನೋಜ. ಹಾಗೇನಾದರೂ ಮನೆ ಮಾರಿದ್ರೂ ಕೂಡ ನನಗೇನು ಸಿಗೋಲ್ಲ ಅಂತಾನೆ. ಯಾಕೆ ಅಂತಾಳೆ ರೋಹಿಣಿ. ಮನೆ ಮಾರಿದ್ರೆ ನನಗೆ ಶೇರ್ ಕೊಡಲ್ಲ ಅಂತ ಹೇಳಿದ್ದಾರೆ ಅಪ್ಪ ಅಂತಾನೆ. ಅದೇಗೆ ನಿಮಗೆ ಶೇರ್ ಇಲ್ಲ ಅಂತ ಹೇಳಿಬಿಟ್ರು ಅಂತಾಳೆ ರೋಹಿಣಿ. ಮನೆ ಪತ್ರನ ಆಡಿಬಿಟ್ಟು ನಾನು ತುಂಬಾ ಸಾಲ ಮಾಡ್ಕೊಂಡಿದ್ದೀನಲ್ಲ, ಅದಕ್ಕೆ ನನ್ನ ಶೇರ್ ಎಲ್ಲನೂ ಆ ಸೂರ್ಯನಿಗೆ ಕೊಡ್ತಾರೆ ಅಂತೆ. ಅದಕ್ಕೆ ಆ ಮನೇನ ಮಾರಿದ್ರೆಷ್ಟು ಬಿಟ್ಟರೆಷ್ಟು, ನನಗೇನು ಯೂಸ್ ಇಲ್ಲ ಅಂತಾನೆ ಮನೋಜ. ಆಗ ರೋಹಿಣಿ, ಅದೇಗೆ ಮನೋಜ್, ನಿಮಗೆ ಶೇರ್ ಇಲ್ಲ ಅಂತ ಹೇಳಿಬಿಟ್ರು? ನೀವು ಆ ಮನೆ ಮೊದಲನೇ ಮಗ, ನಿಮಗೆಲ್ಲ ರೈಟ್ಸು ಇದೆ. ಹಾಗಂತ ರೋಹಿಣಿ ಹೇಳ್ತಿರೋವಾಗ, ನಿನಗೆ ಗೊತ್ತಾಗ್ತಿದೆ, ಆದರೆ ನಮ್ಮ ಅಪ್ಪನಿಗೆ ಗೊತ್ತಾಗ್ತಿಲ್ವೇ? ಅವ್ರಿಗೆ ಆ ಸೂರ್ಯ ರವಿನೇ ಮುಖ್ಯ ಅಂತಾನೆ. ಮನೋಜ್, ನಿಮಗಲ್ಲಿ ಎಲ್ಲ ರೈಟ್ಸು ಇದೆ. ನಿಮ್ಮಪ್ಪ ಆ ರೀತಿ ಹೇಳಿದ್ರು ಕೋರ್ಟೆಲ್ಲ ಆ ರೀತಿ ಹೇಳಲ್ಲ ಅಂತಾಳೆ ರೋಹಿಣಿ. ನಾಳೆನೇ ನೀವು ಕೇಸ್ ಹಾಕಿದ್ರೆ ನಿಮ್ಮ ಶೇರ್ನ ಮಾವ ಕೊಟ್ರೇನೆ ಆಗೋದು ಅಂತಾಳೆ. ಆಗ ಪಾರ್ಕ್ ಫ್ರೆಂಡ್, ನೋಡಿದ್ಯಾ ಮನೆ ಹೊಡೆಯೋ ಕೆಲಸನ ಹೇಗೆ ಮಾಡ್ತಿದ್ದಾರೆ ಅಂತಾನೆ. ಮನೋಜ್, ಹೀಗೆಲ್ಲ ಹೇಗಾಗುತ್ತೆ? ನೀವು ಆ ಮನೆ ಹಿರಿ ಮಗ, ನೀವು ನಾಳೆ ಕೋರ್ಟ್ನಲ್ಲಿ ಕೇಸ್ ಹಾಕಿದ್ರೆ ಮಾವ ಶೇರ್ನ ಕೊಡಲೇಬೇಕು. ಹಾಗಂತ ರೋಹಿಣಿ ಹೇಳ್ತಿರುವಾಗ, ನೋಡಿದ್ಯಾ ಹೇಗೆ ಹೇಳ್ಕೊಡ್ತಿದ್ದಾರೆ ಅಂತಾನೆ ಪಾರ್ಕ್ ಫ್ರೆಂಡ್. ಹೊಸ ಶೋರೂಮ್ ಏನಾದರೂ ಓಪನ್ ಮಾಡಿದ್ರೆ ಅಲ್ಲಿಗೆ ನಾನೇ ಮ್ಯಾನೇಜರ್ ಅಂತಾಳೆ ಛಾಯಾ. ನೀನು ಹೇಳಿದ್ದು ಸರಿನೇ ರೋಹಿಣಿ, ನನ್ನ ಶೇರ್ ನನಗೆ ಬಂದರೆ ನನ್ನ ಪ್ರಾಬ್ಲಮ್ ಎಲ್ಲ ಸರಿ ಹೋಗುತ್ತೆ. ಆದರೆ ಅಪ್ಪ ಕೊಡ್ತಾರೋ ಇಲ್ವೋ ಅಂತ ಮನೋಜ್ ಹೇಳ್ತಿರೋವಾಗ, ಕೊಡಲ್ಲ ಅಂತ ಅವ್ರು ಹೇಳೋ ಹಾಗೆ ಇಲ್ಲ. ಹಾಗೇನಾದರೂ ಪ್ರಾಬ್ಲಮ್ ಅಂದರೆ ನನ್ನ ಜೊತೆ ಹೇಳಿ, ನಾನು ಲಾಯರ್ನ ನೋಡಿ ನಿಮ್ಗೆ ಸೇರ್ಬೇಕಾಗಿರೋದನ್ನ ಸೇರೋ ಹಾಗೆ ಮಾಡ್ತೀನಿ ಅಂತಾಳೆ ರೋಹಿಣಿ. ಆಗ ಅಷ್ಟರಲ್ಲಿ ಲಾಯರ್ ರಾಮಕೃಷ್ಣ ಬರ್ತಾರೆ. ಅದೆಲ್ಲ ಕರೆಕ್ಟೇ ರೋಹಿಣಿ, ಆದರೆ ನನಗಲ್ಲಿ ಸಪೋರ್ಟ್ ಮಾಡೋಕ್ಕೆ ಯಾರೂ ಇಲ್ವಲ್ಲ ಅಂತಾನೆ ಮನೋಜ. ಫೀಲ್ ಮಾಡ್ಕೋಬೇಡಿ ಮನೋಜ್, ನಿಮ್ಗೆ ಯಾರೂ ಇಲ್ಲ ಅಂತ ಅಂದ್ಕೋಬೇಡಿ, ನಾನು ನಿಮ್ಮ ಜೊತೆ ಯಾವಾಗಲೂ ಇರ್ತೀನಿ ಅಂತ ರೋಹಿಣಿ ಮನೋಜ್ ಕೈ ಹಿಡ್ಕೊಂಡು ಹೇಳ್ತಿರೋದನ್ನ ಲಾಯರ್ ನೋಡಿಬಿಟ್ಟು ಮನೋಜ್ ಅಂತ ಕೂಗ್ತಾರೆ. ಮನೋಜ್ ಶಾಕ್ ಆಗಿ ಎದ್ದು ನಿಂತ್ಕೋತಾನೆ. ಬನ್ನಿ ಮೇಡಮ್ ಅಂತಾನೆ. ಏನು ಮನೋಜ್, ಎಲ್ಲ ಚೇಂಜ್ ಆಗಿಬಿಟ್ಟಿದೆ ಅಂತ ಕೇಳ್ತಾರೆ. ಏನು ಹೇಳ್ತಿದ್ದೀರಾ ಮೇಡಮ್ ಅಂತಾನೆ ಮನೋಜ. ಹಾಗಲ್ಲ, ಶೋರೂಮ್ ತುಂಬಾ ಚೇಂಜ್ ಆಗಿದೆಯಲ್ಲ ಅಂತ ಕೇಳ್ತಾರೆ. ಹೌದೌದು, ಇಂಟೀರಿಯರ್ನ ಸ್ವಲ್ಪ ಬದಲಾಯಿಸಿದ್ವಿ ಅಂತಾನೆ ಮನೋಜ. ಹೌದೌದು, ಎಲ್ಲ ಬದಲಾಗ್ಬಿಟ್ಟಿದೆ ಅಂತಾರೆ ಕೃಷ್ಣ. ಬಿಸ್ನೆಸ್ ಎಲ್ಲ ಹೇಗೆ ನಡೀತಿದೆ ಅಂತ ಕೇಳ್ತಿರೋವಾಗ, ಚೆನ್ನಾಗೇ ನಡೀತಿದೆ ಮೇಡಮ್, ನೀವೇನೋ ದಿಢೀರಂತ ಈ ಕಡೆ ಅಂತಾನೆ. ಕೇಸ್ ವಿಸಿವಾಗಿ ಅಂತಿರೋವಾಗ, ಕೇಸ್ ಬಗ್ಗೆ ಮಾತಾಡೋಕ್ಕೆ ನಾನು ಯಾಕೆ ಇಲ್ಲಿಗೆ ಬರಲಿ, ಒಂದು AC ತೊಗೋಬೇಕಿತ್ತು, ಅದಕ್ಕೆ ಬಂದೆ ಅಂತಾರೆ. ಹೌದಾ ಮೇಡಮ್, ಬನ್ನಿ ತೊಗೊಬನ್ನಿ ಅಂತಾನೆ ಮನೋಜ. ನಮ್ಮ ಆಫೀಸ್ಗೆ ಅಂತ AC ತೊಗೊಂಡು 5 ವರ್ಷ ಆಯಿತು, ಈಗ ಅದು ಸರಿಯಾಗಿ ವರ್ಕ್ ಆಗ್ತಿಲ್ಲ, ಅದಕ್ಕೆ ಹೊಸ AC ತೊಗೊಳ್ಳೋಣ ಅಂತ ಬಂದೆ ಅಂತಾರೆ. ನನಗೀಗ ನೆನಪಾಯಿತು ಅಂತಿರುವಾಗ, ಬನ್ನಿ ಮೇಡಮ್ ತಗೊಳ್ಳಿ, ಹೊಸ ಮಾಡೆಲೆಲ್ಲ ಬಂದಿದೆ, ನಿಮ್ಮ ಆಫೀಸ್ಗೆ ಇದೇ ಥರದ್ದು ಕರೆಕ್ಟು ಅಂತ ಹೇಳ್ತಾನೆ. ಹೌದೌದು. ಹಾಗಂತ ಕೃಷ್ಣ ರೋಹಿಣಿ ಕಡೆ ನೋಡ್ತಾ ಇರ್ತಾರೆ. ಬಾಸ್, ನಾನು ಅವ್ರಿಗೆ AC ತೋರಿಸ್ಲಾ ಅಂತಾಳೆ ಛಾಯಾ. ಇಲ್ಲ ನಾನೇ ಕರ್ಕೊಂಡು ಹೋಗ್ತೀನಿ ಅಂತಾನೆ ಮನೋಜ. ಮೇಡಮ್, ಇದೆಲ್ಲ ಒಳ್ಳೆ ಬ್ರ್ಯಾಂಡೇ ಮೇಡಮ್, ಇನ್ವೈಟರ್ನ ರೂಮಿಗೆ ತಕ್ಕ ಹಾಗೆ ಅಡ್ಜಸ್ಟ್ ಮಾಡ್ಕೊಳ್ಳಿ, ಈ ಪ್ರಾಡಕ್ಟ್ ಭಯಂಕರವಾಗಿ ಸೇಲ್ ಆಗ್ತಿದೆ ಅಂತಿರುವಾಗ, ಅದೆಲ್ಲ ಇಲ್ಲಿ ರೋಹಿಣಿ ಇಲ್ಲೇಗೆ ಅಂತ ಕೇಳ್ತಾರೆ ಕೃಷ್ಣ. ಅವಳಿಂದ ಡೈವರ್ಸ್ ತೊಗೊಳಗೆ ತಾನೇ ನೀನು ನಿಮ್ಮಮ್ಮ ಇಬ್ಬರೂ ಆಫೀಸ್ಗೆ ಬಂದು ಕೂತಿದ್ದೇನು ಅಂತಾರೆ. ಕೋರ್ಟ್ 6 ತಿಂಗಳು ಟೈಮ್ ಕೊಟ್ಟಿದೆಯಲ್ಲ ಅಂತ ಕೇಳ್ತಾರೆ. ಹೌದು ಮೇಡಮ್ ಅಂತಾನೆ ಮನೋಜ. ರೋಹಿಣಿಗೆ ಬೇಕಾಗಿರೋ ಎಕ್ಸ್ಪೆನ್ಸ್ನೆಲ್ಲನೂ ನೀವು ಕೊಡ್ತಿದ್ದೀರಲ್ಲ ಅಂತ ಕೇಳ್ತಾರೆ. ಅದೆಲ್ಲ ಏನಿಲ್ಲ ಮೇಡಮ್ ಅಂತ ಮನೋಜ ಹೇಳ್ತಿರೋವಾಗ, ನಾನು ಬರಬೇಕಾದ್ರೆ ನೀವಿಬ್ಬರು ನಗ್ನಗ್ತಾ ಮಾತಾಡ್ತಿರೋದನ್ನ ನಾನು ನೋಡಿದೆ ಅಂತಾರೆ. ಹೌದು ಮೇಡಮ್ ಅಂತಾನೆ. ಆದರೆ ನೀವು ಅದನ್ನು ಮಾತ್ರ ಮಾಡ್ತಿದ್ದೀರಾ ಅಂತ ನನಗನ್ನಿಸ್ತಿಲ್ಲ. ಇಲ್ಲ ಮೇಡಮ್, ಅದೇನಂದರೆ ಅಂತ ಮನೋಜ ಹೇಳಕ್ಕೆ ಬರ್ತಾನೆ. ನೀವಿಬ್ಬರು ಜೊತೆ ಸೇರಿ ಮತ್ತೆ ಬಾಳ್ತೀವಿ ಅನ್ನೋದಿದ್ರೆ ನನಗೇನು ಪ್ರಾಬ್ಲಮ್ ಇಲ್ಲ, ನಿಮ್ಮ ಕೇಸ್ ಮುಗ್ದೋದ್ರೆ ನಾನು ಫ್ರೀಯಾಗಿರ್ತೀನಿ ಅಂತಾರೆ. ಅದೆಲ್ಲ ಏನೂ ಇಲ್ಲ ಮೇಡಮ್, ಒಂದು ಆರ್ಡ್ರ್ ಬಗ್ಗೆ ಮಾತಾಡೋಕ್ಕೆ ಬಂದಿದ್ದಾಳೆ ಅಷ್ಟೇ ಅಂತಾನೆ ಮನೋಜ. ಲಾಯರ್ ಹತ್ರ ಸುಳ್ಳು ಹೇಳಿದರೆ ತಕ್ಷಣ ನಾವು ಕಂಡಿಡ್ಬಿಡ್ತೀವಿ, ಅದೆಲ್ಲ ನಿಮ್ಗೆ ಗೊತ್ತಿಲ್ವಾ ಅಂತಾರೆ.
ನಿಮ್ಮನ್ನು ನೋಡ್ತಿದ್ರೆ ಪ್ಯಾಚಪ್ ಆಗಿರೋ ರೀತಿ ಕಾಣಿಸ್ತಿತ್ತು ಅಂತಾರೆ. ಇಲ್ಲ ಮೇಡಮ್, ಅದು ಬಂದು ಅಂತ ಮನೋಜ ಹೇಳಕ್ಕೆ ಬರ್ತಾನೆ. ನೋನು, ನಿಮ್ಮ ಪರ್ಸ್ನಲ್ ವಿಷಯದ ಬಗ್ಗೆ ನಾನೇನು ಕೇಳಲ್ಲ, ಆದರೆ ಅದೇನೇ ಇದ್ರು ಕೋರ್ಟ್ ಹಿಯರಿಂಗ್ ಆದಮೇಲೆ ಅದ್ರ ಬಗ್ಗೆ ನಿರ್ಧಾರ ತಗೊಳ್ಳಿ ಅಂತಾರೆ. ನನಗೆ AC ಸಾಕು ಅಂತ ಹೇಳ್ತಾರೆ. ಒಳ್ಳೆ ಸೆಲೆಕ್ಷನು ಮೇಡಮ್, 55,000 ಓಡ್ತಿದೆ, ನಿಮ್ಗೆ 50,000 ಹಾಕೊಡ್ತೀನಿ ಅಂತಾನೆ ಮನೋಜ. ಕ್ಯಾಶಾ ಕಾರ್ಡ ಅಂತಿರೋವಾಗ ಫೀಸ್ ಅಂತಾರೆ. ಫೀಸಾ ಅಂತ ಮನೋಜ ಕೇಳ್ತಾನೆ. ನಾನು ಕೊಡಬೇಕಾಗಿರೋ ಫೀಸ್ನಲ್ಲಿ ಲೆಸ್ ಮಾಡ್ಕೊಳ್ಳಿ ಅಂತಾರೆ. ಆಫೀಸ್ ಅಡ್ರೆಸ್ ಕಳಿಸ್ಬಿಡಿ ಅಂತ ಹೇಳ್ತಾರೆ. ಏನು ರೋಹಿಣಿ ಮೇಡಮ್, ಚೆನ್ನಾಗಿದ್ದೀರಾ ಅಂತ ಕೇಳ್ತಾಳೆ. ಗುಡ್ ಮೇಡಮ್ ಅಂತಾಳೆ ರೋಹಿಣಿ. ನೀವು ಲಾಯರ್ ಆಗೋಕ್ಕೆ ಟ್ರೈ ಮಾಡ್ಬೋದಲ್ಲ, ದೊಡ್ಡ ಕ್ರಿಮಿನಲ್ ಲಾಯರೇ ಆಗ್ಬೋದು, ಹಾಗಂತ ಹೇಳಿ ಬರ್ತೀನಿ ಅಂತೇಳಿ ಲಾಯರ್ ಕೃಷ್ಣ ಅಲ್ಲಿಂದ ಹೊರಡ್ತಾರೆ. ನೋಡಿದ್ರ ಮನೋಜ್, ಹೇಗೆ ಈ ಲೇಡಿ ಕಿಂಡಲ್ ಮಾಡಿ ಹೋಗ್ತಿದ್ದಾರೆ ಅಂತ. ಇವರೆಲ್ಲರೂ ನಮ್ಮನ್ನು ದೂರ ಮಾಡೋಕ್ಕೆ ನೋಡ್ತಿದ್ದಾರೆ ಅಂತಾಳೆ ರೋಹಿಣಿ. ನೀನು ಬೇರೆ ರೋಹಿಣಿ, AC ಓಸಿನಲ್ಲಿ ತಗೊಂಡು ಫೀಸ್ನಲ್ಲಿ ಕಟ್ ಮಾಡ್ಕೊಳ್ಳಿ ಅಂತ ಹೇಳೋದ್ರು ಅಂತಾನೆ ಮನೋಜ. ನೀವೊಂದು ಕೆಲಸ ಮಾಡಿ, ನಮ್ಮ ಡೈವರ್ಸ್ ಕೇಸ್ನ ಬಿಟ್ಟು ಮನೆಯಲ್ಲಿ ಶೇರ್ ತಗೊಳ್ಳೋದ್ರ ಬಗ್ಗೆ ಇವ್ರಿಗೆ ಕೇಸ್ ಕೊಡಿ ಅಂತ ಹೇಳ್ತಾಳೆ. ಅದಾದ್ರೂ ನಿಮಗೆ ಒಳ್ಳೇದಾಗ್ಬೋದು, ನಾನು ಇನ್ನು ಬರ್ತೀನಿ ಅಂತ ರೋಹಿಣಿ ಹೇಳೋಗ್ತಾಳೆ. ಏನು ಬ್ರೋ, ಶೋರೂಮ್ನಲ್ಲಿ ಬೆಕ್ಕು ಇಲ್ಲಿ ಒಂದಾದಂಗೆ ನೀವು ರೋಹಿಣಿ ಒಂದಾಗ್ಬಿಟ್ರ ಅಂತ ಕೇಳ್ತಾನೆ ಪಾರ್ಕ್ ಫ್ರೆಂಡ್. ಅರೆ ಏನು ಬ್ರೋ ನೀವು, ನಾವಿಬ್ರು ಒಂದಾಗಬೇಕು ಅಂದ್ಕೊಂಡ್ರು ಅಮ್ಮ ಬಿಡಲ್ವಲ್ಲ ಅಂತಾನೆ. ಈ ಕಡೆ ಊಟ ಮಾಡೋಕ್ಕೆ ಟೇಬಲ್ ಇಲ್ಲ ಅಂತ ಪಕ್ಕದ ಮನೇಲಿ ಟೇಬಲ್ ಇಸ್ಕೊಂಡು ಬರ್ತಾನೆ ಮಂಜ. ಇದೆಲ್ಲ ಏನಕ್ಕೆ ಅಂತ ರಂಗನಾಥ್ ಅವರು ಕೇಳ್ತಾರೆ. ಮಂಜ ನಿಮ್ಮನ್ನ ಚೆನ್ನಾಗಿ ನೋಡ್ಕೋತಿದ್ದಾನಪ್ಪ ಅಂತ ಸೂರ್ಯ ಹೇಳ್ತಾನೆ. ಬನ್ನಿ ಬಿಗ್ರೆ ಊಟ ಮಾಡಿ ಅಂತ ಕುಸುಮ ಹೇಳ್ತಾರೆ. ಶಾಂತಿ ಊಟ ಕೂತಿರೋವಾಗ ಕನಕ ಅಲ್ಲಿಗೆ ಬರ್ತಾಳೆ. ಅತ್ತೆ ಹೇಗಿದ್ದೀರಾ ಅಂತ ಕೇಳ್ತಾರೆ. ಈ ಮನೆಗೆ ಬಂದಿದ್ದೀನಿ ಅಂದರೆ ನಾನು ಹೇಗಿದ್ದೀನಿ ಅಂತ ನಿನಗೆ ಗೊತ್ತಿಲ್ವಾ, ಕಿಂಡಲ್ ಮಾಡೋಕ್ಕೆ ಆ ರೀತಿ ಕೇಳ್ತಿದ್ಯಾ ಅಂತಾಳೆ ಶಾಂತಿ. ಇಲ್ಲ ಅತ್ತೆ, ನಾನು ಸಾಧಾರಣವಾಗಿ ಕೇಳಿದೆ ಅಂತಾಳೆ ಕನಕ. ಕನಕ, ನೀನು ಹೇಗೆ ಕೇಳಿದ್ರು ಸಾಕ್ರೆ ಅದನ್ನು ತಪ್ಪಾಗಿ ಅರ್ಥ ಮಾಡ್ಕೊಳ್ಳೋದು ಏನಪ್ಪ ಅಂತಾನೆ ಸೂರ್ಯ. ದೇವರು ಎಲ್ಲರಿಗೂ ಬಾಯಿ ಕೊಟ್ಟಿದ್ದಾನೆ ಒಳ್ಳೆ ಮಾತಾಡಲಿ ಅಂತ, ಆದರೆ ನಿಮ್ಮ ಅಮ್ಮನಿಗೆ ಮಾತ್ರ ಈ ಥರ ಮಾತಾಡಲಿ ಅಂತಾನೆ ಕೊಟ್ಬಿಟ್ಟಿದ್ದಾನೆ ಅಂತಾರೆ ರಂಗನಾಥ್ ಅವರು. ಸೂರ್ಯ ಒಳಗೊಳಗೆ ನಗ್ತಾ ಇರ್ತಾನೆ. ಕನಕ ಬಾ ಊಟ ಮಾಡು ಅಂತಾಳೆ ಮೀನಾ. ಇಲ್ಲಕ್ಕ, ನಾನು ಬರುವಾಗಲೇ ಊಟ ಮಾಡ್ಕೊಂಡು ಬಂದೆ ಅಂತಾಳೆ ಕನಕ. ಏನು ಸಾಂಬಾರು ಮಾಡಿದ್ದೀರಾ ಅಂತ ಕೇಳ್ತಾಳೆ ಶಾಂತಿ. ಊಟ ಮಾಡ್ತಿರುವಾಗಲೇ ಏನು ತಿಂತಿದ್ದೀನಿ ಅಂತ ಗೊತ್ತಾಗ್ತಿಲ್ಲ, ಇದರಲ್ಲೇ ಗೊತ್ತಾಗ್ತಿದೆ ನೀವೇ ಅಡುಗೆ ಮಾಡಿದ್ದೀರಾ ಅಂತ. ಅವಳಾಗಂತಿರುವಾಗ ರಂಗನಾಥ್ ಅವರು, ಏ ಶಾಂತಿ, ಊಟ ಮಾಡ್ತಿರುವಾಗಲೂ ಏನಾದರೂ ಹೇಳದೇ ಇದ್ರೆ ನಿನಗೆ ಸಮಾಧಾನ ಆಗಲ್ವಾ ಅಂತಾರೆ. ಆಗ ಸೂರ್ಯ, ಸಕ್ಕರೆ ಅತ್ತೆ ಸಾಂಬಾರನ್ನ ತುಂಬಾ ಚೆನ್ನಾಗಿ ಮಾಡ್ತಾರೆ, ಅವ್ರು ಮಾಡ್ತಿರುವಾಗಲೇ ಯಾವ ಥರ ಸಾಂಬಾರು ಮಾಡ್ತಾರೆ ಅಂತ ಚೆನ್ನಾಗೇ ಗೊತ್ತಾಗುತ್ತೆ. ನಾನೇನಾದರೂ ಮನೆಯಲ್ಲಿ ಬಿಸಿ ಬಿಸಿ ಸಾಂಬಾರು ಮಾಡಿಬಿಟ್ರೆ ಎಲ್ಲರೂ ಊಟ ಮಾಡೋದಲ್ಲ ಹಾಕಿಸ್ಕೊಂಡು ಅದನ್ನೇ ಕುಡಿತಿರ್ತಾಳೆ ಅಂತಾಳೆ ಶಾಂತಿ. ಆಗ ಸೂರ್ಯ ಒಳಗೊಳಗೆ ನಗ್ತಾ ಇರ್ತಾನೆ. ಶಾಂತಿ ಮಾಡೋ ಅಡುಗೆನ ತಿನ್ನೋಕ್ಕಾಗದೆ ಒದ್ದಾಡ್ತಿರೋದನ್ನ ರಂಗನಾಥ್ ಅವರು ಮತ್ತು ಸೂರ್ಯ ನೆನಪು ಮಾಡ್ಕೋತಾರೆ. ಇದೇನು ಸಾಂಬಾರು ಹೀಗಿದೆಯಲ್ಲ ಅಂತ ಕೇಳ್ತಿರೋವಾಗ, ನಾನು ಮಾಡಿದ್ರೆ ನೀವೆಲ್ಲ ಹೋಗ್ಲುತ್ತೀರಾ, ನಿಮ್ಮ ನಾಲ್ಗೆ ಎಲ್ಲ ಸತ್ತೋಗಿದೆ ಅಂತ ಶಾಂತಿ ಹೇಳ್ತಿರೋವಾಗ, ಹೌದಮ್ಮ, ನೀವು ಮಾಡಿರೋ ಅಡುಗೆ ತಿಂದು ನಮ್ಮ ನಾಲ್ಗೆ ಎಲ್ಲ ಸತ್ತೋಗಿದೆ ಅಂತ ಸೂರ್ಯ ಹೇಳ್ತಾನೆ. ಆಗ ಎಲ್ಲರೂ ನಗ್ತಾ ಇರ್ತಾರೆ. ಅದನ್ನು ಸೂರ್ಯ ನೆನೆಸ್ಕೊಂಡು ನಗ್ತಿರೋದನ್ನ ರಂಗನಾಥ್ ಅವರು ನೋಡಿ, ನೀನೇನು ಯೋಚನೆ ಮಾಡ್ತಿದ್ದೀಯ ಅಂತ ನನಗೆ ಚೆನ್ನಾಗೇ ಗೊತ್ತು, ಕೆಲವು ವಿಷಯಗಳನ್ನ ಹೊರಗಡೆ ಹೇಳ್ಬಾರ್ದು, ಹಾಗೇನೆ ಸುಮ್ಮನೆ ಇದ್ಬಿಡ್ಬೇಕು ಅಂತಾರೆ. ಅಕ್ಕ, ಒಂದು ಗೌರ್ಮೆಂಟ್ ಆರ್ಡರ್ ಸಿಕ್ಕಿದೆ ಅಂತಲ್ಲ ದೇವಿ ಅಕ್ಕ ಹೇಳಿದ್ರು, ಹಾಗಂತ ಕನಕ ಕೇಳ್ತಾಳೆ. ಹೌದು ಕನಕ, ಅದೇನಾದರೂ ಸರಿಯಾಗಿ ನಡೆದ್ಬಿಟ್ರೆ ನಮ್ಗೆ ಒಳ್ಳೆ ಲಾಭ ಸಿಗುತ್ತೆ ಅಂತಾಳೆ ಮೀನಾ. ಸಂಘದವರೆಲ್ಲರೂ ಚೆನ್ನಾಗಿರ್ಬೋದು ಅಂತಿರೋವಾಗ, ಅಕ್ಕ ನಾನೇ ತಾನೇ ಅಪ್ಲಿಕೇಶನ್ ರೆಡಿ ಮಾಡಿಕೊಟ್ಟಿದ್ದು, ಆಗಲೇ ಬಂದ್ಬಿಡ್ತಾ ಅಂತಾನೆ ಮಂಜ. ಹೌದು ಮಂಜ ಅಂತಾಳೆ ಮೀನಾ. ಈ ಥರ ನೀನು ಒಳ್ಳೆ ಕೆಲಸ ಮಾಡ್ತಿದ್ರೆ ಮುಂದಿನ ಎಲೆಕ್ಷನ್ನಲ್ಲೂ ನೀನೇ ಗೆಲ್ತೀಯಮ್ಮ ಅಂತಾರೆ ರಂಗನಾಥ್ ಅವರು. ಅದನ್ನು ಕೇಳಿ ಶಾಂತಿ ಉರ್ಕೋತಾಳೆ. ಹಾಗಾದರೆ ನಿರಂತರವಾಗಿ ಅಧ್ಯಕ್ಷ ಆಗಿರೋದು ಮೀನಾನೇ ಅಪ್ಪ ಅಂತ ಸೂರ್ಯ ಹೇಳ್ತಾನೆ. ಈ ಕಡೆ ಶಾಂತಿ ಊಟ ಮಾಡ್ತಾ ಊಟ ಬಿಟ್ಬಿಟ್ಟಿರ್ತಾಳೆ. ಬಿಗ್ರೆ, ಇನ್ನೊಂದು ಸ್ವಲ್ಪ ಸಾಂಬಾರು ಹಾಕ್ಲಾ, ನೀವು ಸರಿಯಾಗಿ ಊಟನೇ ಮಾಡಲಿಲ್ವಲ್ಲ ಅಂತ ಕುಸುಮ ಕೇಳ್ತಾರೆ. ತಟ್ಟೆನ ಹಾಗೆಲ್ಲ ಬಳ್ಕೊಂಡು ತಿಂದು ನನಗೆ ಅಭ್ಯಾಸ ಇಲ್ಲ, ನಾನು ಹೀಗೇನೆ ತಿನ್ನೋದು ಅಂತ ಶಾಂತಿ ಹೇಳ್ತಿರೋದನ್ನ ಕೇಳಿ ಸೂರ್ಯ ನೆನಪು ಮಾಡ್ಕೋತಾನೆ. ರಂಗನಾಥ್ ಅವರು ಕೂಡ ನೆನಪು ಮಾಡ್ಕೋತಾರೆ. ಶಾಂತಿ ಬಿಡ್ದೇನೆ ತಟ್ಟೆನ ಬಳ್ಕೊಂಡು ತಿಂತಿದ್ದದನ್ನ ತಟ್ಟೆಯಲ್ಲಿ ಯಾವಾಗಲೂ ಒಂದೆರಡು ಅಗ್ಲಿ ಇಡಬೇಕು, ಎಲ್ಲನೂ ಬಳ್ಕೊಂಡು ತಿನ್ನಬಾರ್ದು, ಅದಕ್ಕೆ ಹೆಸರು ಮ್ಯಾನರ್ಸ್ ಅಂತ ಹೇಳೋಗ್ತಾಳೆ. ರಂಗನಾಥ್ ಅವರು, ಶಾಂತಿ ಬೇಕಿದ್ರೆ ಇನ್ನೊಂದು ಸ್ವಲ್ಪ ಹಾಕೊಂಡು ತಿನ್ನು, ಈ ಥರ ತಟ್ಟೆನ ಬಳ್ಕೊಂಡು ತಿನ್ನಬಾರ್ದು ಅಂತ ಹೇಳ್ತಾ ಇರ್ತಾರೆ. ತಟ್ಟೆ ಕ್ಲೀನ್ ಆಗಿಬಿಡ್ತು ಬಿಡು ಸಕ್ಕರೆ ಅಂತ ಸೂರ್ಯ ಹೇಳ್ತಿರೋದನ್ನೆಲ್ಲನೂ ನೆನ್ಪು ಮಾಡ್ಕೋತಾರೆ. ಅಪ್ಪ ನೀನೇನು ನೆನ್ಪು ಮಾಡ್ಕೊಡ್ತಿದ್ಯಾ ಅಂತ ನಂಗೆ ಗೊತ್ತಾಯಿತು, ತಟ್ಟೆ ಹೇಗೆ ಪಳಪಳ ಅಂತ ಹೊಳೆಯೋಗಿ ಮಾಡ್ತಿದ್ರು ಸಕ್ಕರೆ ಅಂತ ನೆನ್ಪು ಮಾಡ್ಕೋತಿದ್ದೀರಲ್ಲ ಅಂತ ಕೇಳ್ತಾನೆ ಸೂರ್ಯ. ಎಲ್ಲ ಟೈಮ್ ಕಣಪ್ಪ ಅಂತಾರೆ ರಂಗನಾಥ್ ಅವರು. ಈ ಕಡೆ ಲಾಯರ್ ಸಕ್ಕರೆಗೆ ಫೋನ್ ಮಾಡ್ತಾರೆ. ಸೂರ್ಯನ್ಗೆ ಮಿಶ್ರ ಅವ್ರು ಫೋನ್ ಮಾಡ್ತಾರೆ. ಏನು ಬಾಬಾ, ಒಂದೇ ಟೈಮಲ್ಲಿ 2 ಫೋನು ರಿಂಗ್ ಆಗ್ತಿವೆಯಲ್ಲ ಅಂತಾನೆ ಮಂಜ. ಸೂರ್ಯ ಹಲೋ ಅಂತಿರೋವಾಗ, ರೇ ಏನಕ್ಕೆ ಕೂಗಾಡ್ತಿದ್ಯಾ ಹೀಗೆ ಅಂತಾಳೆ ಶಾಂತಿ. ಶಾಂತಿ ನೀನು ಹೋಗಿ ಒಳಗೆ ಮಾತಾಡು ಅಂತಾರೆ ರಂಗನಾಥ್ ಅವರು. ಸೂರ್ಯ ಆಚೆ ಹೋಗ್ತಾನೆ. ಹಲೋ ಸರ್, ಹೌ ಆರ್ ಯು ಅಂತಾನೆ ಸೂರ್ಯ. ಸೂರ್ಯ, ನಾನು ಚೆನ್ನಾಗಿದ್ದೀನಿ, ಈಗ ಸ್ವಲ್ಪ ಫ್ರೀ ಆಗಿದ್ದೀನಿ, ನೀವು ಬಂದರೆ ಆ ಫೈನಾನ್ಷಿಯರ್ ಹತ್ರ ಹೋಗಿ ವಿಚಾರಿಸ್ಬೋದು ಅಂತಾರೆ ಮಿಶ್ರಾ. ಸರ್, ನೀವು ಎಷ್ಟೊಂದು ದೊಡ್ಡ ಕೆಲಸದಲ್ಲಿದ್ದೀರಾ, ನಿಮಗೆ ಟೈಮ್ ಸಿಗೋದೇ ಕಷ್ಟ, ಅಂಥದ್ರಲ್ಲಿ ನನ್ನನ್ನು ನೀವು ಕರೀತಿದ್ದೀರಾ, ನೀವು ಯಾವಾಗ ಕರೆದ್ರೂ ನಾನು ಬರ್ತೀನಿ ಸರ್, ಈಗಲೇ ಬಂದುಬಿಟ್ಟೆ ಅಂತಾನೆ ಸೂರ್ಯ. ಈ ಕಡೆ ಶಾಂತಿಗೆ ಲಾಯರ್ ಕೃಷ್ಣ ಫೋನ್ ಮಾಡಿರ್ತಾರೆ. ನಿಮ್ಮ ಮಗನ ಡೈವರ್ಸ್ ಕೇಸ್ನ ವಾಪಸ್ ತೊಗೊಂಡ್ಬಿಡ್ಲ ಅಂತ ಕೇಳ್ತಾರೆ.
ಅಯ್ಯಯ್ಯೋ ಏನು ಮೇಡಮ್ ಹೀಗೆ ಹೇಳ್ತಿದ್ದೀರಾ, ಏನಕ್ಕೆ ವಾಪಸ್ ತಗೋಬೇಕು ಅಂತ ಶಾಂತಿ ಕೇಳ್ತಾಳೆ. ಡೈವರ್ಸ್ ಸಿಕ್ಬಿಟ್ರೆ ನನ್ನ ಮಗನಿಗೆ ಬೇರೆ ಜೀವನನ ಕಟ್ಕೊಡ್ಬೋದು ನಾನು. ಅವಳಾಗಂತಿರುವಾಗ ಬೇರೆ ಇನ್ನೇನು ಮಾಡೋಕ್ಕಾಗುತ್ತೆ. ಡೈವರ್ಸ್ ಬೇಕು ಅಂತ ನೀವು ಅರ್ಜೆಂಟ್ ಮಾಡ್ತಿದ್ರಿ, ಈಗ 6 ತಿಂಗಳು ಮುಂದೆ ಹೋಗಿದೆ, ಈಗಲೂ ಕೂಡ ನಾವಿಬ್ರು ಅದೇ ಅರ್ಜೆಂಟಲ್ಲಿದ್ದೀವಿ ಮೇಡಮ್ ಅಂತಾಳೆ ಶಾಂತಿ. ನಿಮ್ಮ ಮಗನ ನೋಡಿದ್ರೆ ಆಗ ಅನ್ನಿಸ್ತಿಲ್ವೇ ಅಂತಾರೆ ಕೃಷ್ಣ. ಯಾಕೆ ಆ ರೀತಿ ಹೇಳ್ತಿದ್ದೀರಾ ಅಂತ ಶಾಂತಿ ಕೇಳ್ತಾಳೆ. ಹೌದು, ನಿಮ್ಮ ಮಗ ಮತ್ತು ರೋಹಿಣಿ ಶೋರೂಮ್ನಲ್ಲಿ ಚೆನ್ನಾಗಿ ನಗ್ನಗ್ತಾ ಮಾತಾಡ್ತಿದ್ರಲ್ಲ ಅಂತಾರೆ ಕೃಷ್ಣ. ಶಾಂತಿಗೆ ಶಾಕ್ ಆಗುತ್ತೆ. ಈ ಕಡೆ ಸೂರ್ಯ ಸರಿ ಸರ್ ನಾನು ಬಂದ್ಬಿಡ್ತೀನಿ ಅಂತ ಹೇಳ್ತಾ ಇರ್ತಾನೆ. ನೀವು ಲೊಕೇಶನ್ ಕಳಿಸಿ, ನಾನು ಅಲ್ಲಿಗೆ ಬಂದ್ಬಿಡ್ತೀನಿ ಅಂತ ಮಿಸ್ಟರ್ ಹೇಳ್ತಾರೆ. ಸರಿ ಸರ್ ನಾನು ಈಗಲೇ ಕಳಿಸ್ತೀನಿ ಅಂತಾನೆ ಸೂರ್ಯ. ಮೀನಾ, ಮಿಸ್ಟರ್ ಸರ್ ಫೈನಾನ್ಸಿಯರ್ನ ನೋಡೋಕೆ ಕರೆದಿದ್ದಾರೆ, ಅವ್ರಿಗೆ ಲೊಕೇಶನ್ ಕಳಿಸಿ ನಾವು ಹೋಗೋಣ ಅಂತಾನೆ ಸೂರ್ಯ. ಈ ಕಡೆ ಶಾಂತಿ, ಮೇಡಮ್ ಏನು ಹೇಳ್ತಿದ್ದೀರಾ ನೀವು, ಹಾಗೆಲ್ಲ ಇರಲ್ಲ ಅಂತಾಳೆ ಶಾಂತಿ. ನಾನು ನೇರವಾಗಿ ನೋಡಿದೆ ಶಾಂತಿ ಅಂತಾರೆ ಕೃಷ್ಣ. ನೀವು ಬೇರೆ ಯಾರನ್ನ ನೋಡಿ ತಪ್ಪಾಗಿ ತಿಳ್ಕೊಂಡಿದ್ದೀರಾ ಅಂತಾಳೆ ಶಾಂತಿ. ನಿಮ್ಮ ಶೋರೂಮಲ್ಲಿ ನಿಮ್ಮ ಮಗನೇ ತಾನೇ ಇರೋದು ಅಂತಾರೆ. ಅಲ್ಲೇನೆ ನಾನು ನೋಡಿದ್ದು ಅಂತಾರೆ ಕೃಷ್ಣ. ಒಂದು AC ತಗೊಳ್ಳೋಣ ಅಂತ ನಿಮ್ಮ ಶೋರೂಮ್ಗೆ ಹೋಗಿದ್ದೆ, ಅಲ್ಲಿ ರೋಹಿಣಿ ಇದ್ಲು. ಕೃಷ್ಣ ಹಾಗಂತಿರುವಾಗ ಅವಳಿದ್ಲಾ ಅಂತ ಶಾಂತಿ ಶಾಕ್ನಲ್ಲಿ ಕೇಳ್ತಾಳೆ. ಹೌದು ಅಂತಾರೆ ಕೃಷ್ಣ. ಶೋರೂಮ್ನಲ್ಲಿ ಅವರಿಬ್ಬರು ಕೂತ್ಕೊಂಡು ಸಹಜವಾಗಿ ಮಾತಾಡ್ತಿದ್ರು ಅಂತಾರೆ. ಕೋರ್ಟ್ನಲ್ಲಿ ನಿಮ್ಮ ಮಗ ರೋಹಿಣಿನ ಅಷ್ಟೊಂದು ಬೈದ್ರು, ಈಗ ನೋಡಿದ್ರೆ ಶೋರೂಮ್ನಲ್ಲಿ ನಗ್ನಗ್ತಾ ಮಾತಾಡ್ತಿದ್ರಲ್ಲ ಹಾಗಂತ ಕೃಷ್ಣ ಹೇಳ್ತಿರುವಾಗ, ಇಲ್ಲ ಮೇಡಮ್ ನನ್ನ ಮಗ ಆ ರೀತಿಯೆಲ್ಲ ಮಾಡಲ್ಲ ಅಂತಾಳೆ ಶಾಂತಿ. ನಾನು ನೇರವಾಗಿ ನೋಡಿರೋದನ್ನ ಹೇಳ್ತಿರೋದು. ನಿಮಗೆ ನನ್ನ ಮಾತು ಮೇಲೆ ನಂಬಿಕೆ ಇಲ್ಲ ಅಂದರೆ ನೀವು ಶೋರೂಮ್ಗೆ ಹೋಗಿ ಅಲ್ಲಿ ಕೆಲಸ ಮಾಡೋರನ್ನ ಕೇಳಿ ನೋಡಿ ಅಂತಾರೆ. ನಾನು ಕೇಳಿದ್ದಕ್ಕೆ ಅವ್ರು ಏನೇನೋ ಹೇಳಿ ಸಂಭಾಳಿಸಿದ್ರು ಅಂತಾರೆ. ನನಗೆ ಗೊಂದಲ ಆಗ್ತಿದೆ ಅಂತಾಳೆ ಶಾಂತಿ. ನೀವು ಹೇಗಾದರೂ ಗೊಂದಲದಲ್ಲಿರಿ, ಈಗ ಈ ಕೇಸ್ನ ನಡೆಸ್ಬೇಕೋ ಬೇಡವೋ ಅನ್ನೋದೇ ನನಗೆ ಗೊತ್ತಾಗ್ತಿಲ್ಲ ಅಂತಾರೆ ಲಾಯರ್. ಇಲ್ಲ ಖಂಡಿತ ನೀವು ಈ ಕೇಸ್ನ ನಡೆಸಲೇಬೇಕು, ಡೈವರ್ಸ್ ಬೇಕು ಅಂತಾಳೆ ಶಾಂತಿ. ಹಾಗಾದರೆ ನಿಮ್ಮ ಮಗನಿಗೆ ಹೇಳಿ ರೋಹಿಣಿಯಿಂದ ದೂರ ಇರೋಕ್ಕೆ. ಹೀಗೆ ಅವರು ಇಬ್ಬರು ಮಾತಾಡ್ತಾನೆ ಇದ್ರೆ 6 ತಿಂಗಳಲ್ಲಿ ನಮಗೆ ಡೈವರ್ಸ್ ಬೇಡ ಅಂತ ಅವರಿಬ್ಬರು ಹೇಳ್ತಾರೆ, ನೋಡ್ತಾ ಇರಿ ಅಂತಾರೆ. ಶಾಂತಿಗೆ ಶಾಕ್ ಆಗುತ್ತೆ. ಆ ರೀತಿಯೆಲ್ಲ ನಡೆಯೋಕ್ಕೆ ನಾನಂತೂ ಬಿಡಲ್ಲ ಅಂತಾಳೆ ಶಾಂತಿ. ಅವರಿಬ್ಬರು ಒಂದು ಅಂಡರ್ಸ್ಟ್ಯಾಂಡಿಂಗ್ ಬಂದರೆ ನನಗೆ ಅದರಲ್ಲಿ ಯಾವ ಸಮಸ್ಯೆನೂ ಇಲ್ಲ. ಆದರೆ ಕೋರ್ಟಿಗೆ ಬಂದು ಜಡ್ಜ್ ಮುಂದೆ ನನಗೆ ಅವಮಾನ ಆಗೋಗಿ ಮಾಡದೇ ಇದ್ರೆ ಸಾಕು ಅಂತಾರೆ. ಹಾಗೇನಾದರೂ ಅವರು ಒಂದಾಗ್ತಾರೆ ಅನ್ನೋದಾದರೆ ಈಗಲೇ ನೀವು ಕೇಸ್ನ ವಾಪಸ್ ತಗೊಳ್ಳಿ ಅಂತ ಹೇಳ್ತಾರೆ. ಹಾಗೆಲ್ಲ ಏನೂ ಮಾಡಬೇಡಿ ಮೇಡಮ್, ಅದೇನೇ ಆದರೂ ಡೈವರ್ಸ್ ಬೇಕೇ ಬೇಕು, ನೀವು ಅದ್ರ ಕೆಲಸ ನೋಡಿ ಸಾಕು ಅಂತಾಳೆ ಶಾಂತಿ. ಈಗ ಯಾವ ನಿರ್ಧಾರನೂ ತಗೊಳ್ಳೋದು ಬೇಡ ಅಮ್ಮ, ಈ ಕೇಸ್ ತಗೊಂಡಾಗಿಂದನೂ ನನಗೊಳ್ಳೆ ತಲೆನೋವು, ಈ ಕೇಸ್ಗೆ ಏನು ಬೇಕು ಅದನ್ನು ರೆಡಿ ಮಾಡು ಅಂತ ಲಾಯರ್ ಕೃಷ್ಣ ಹೇಳ್ತಾರೆ ಅವ್ರ ಅಸಿಸ್ಟೆಂಟ್ಗೆ. ಈ ಕಡೆ ಸೂರ್ಯ ಮೀನಾ ಇಬ್ಬರು ಮಿಸ್ಟರ್ ಸರ್ ಕರೀತಿದ್ದಾರಪ್ಪ, ಹೋಗಿ ಬರ್ತೀವಿ ಅಂತ ಹೇಳೋಗ್ತಾರೆ. ಈ ಕಡೆ ಶಾಂತಿ ಕೂಡ ನಾನು ಅರ್ಜೆಂಟ್ ಎಲ್ಲೋ ಹೋಗಬೇಕು ಅಂತ ಹೇಳ್ತಾಳೆ. ಏನು ಶಾಂತಿ ಇಷ್ಟು ಅರ್ಜೆಂಟಲ್ಲಿ ಅಂತ ರಂಗನಾಥ್ ಅವರು ಹೇಳ್ತಾರೆ. ಬಂದಮೇಲೆ ಹೇಳ್ತೀನಿ ಅಂತ ಶೋರೂಮ್ಗೆ ಓಡೋಗ್ತಾಳೆ. ಸೂರ್ಯ ಮೀನಾ ಮಿಶ್ರಾ 3 ಜನನು ಫೈನಾನ್ಷಿಯರ್ ಹತ್ರ ಬರ್ತಾರೆ. ಏನು ಸರ್ ನಿಮ್ಮ ಕೆಲಸ ಇಲ್ವಾ, ಏನಕ್ಕೆ ಇಲ್ಲಿಗೆ ಬಂದ್ರಿ, ಏನು ಬೇಕು ನಿಮಗೆ ಅಂತ ಅಲ್ಲಿರೋ ಸ್ಟಾಫ್ ಕೇಳ್ತಾನೆ. ಫೈನಾನ್ಷಿಯರ್ನ ನೋಡಬೇಕು ಅಂತ ಸೂರ್ಯ ಹೇಳ್ತಾನೆ. ಅವ್ರು ಇವತ್ತು ಯಾರನ್ನು ನೋಡಲ್ಲ ಅಂತಾನೆ. ಯಾಕೆ, ಅವ್ರ ಕಣ್ಣಿಗೆ ಆಪ್ರೇಷನ್ ಮಾಡಿಸ್ಕೊಂಡಿದ್ದಾರೆ ಅಂತಾನೆ ಸೂರ್ಯ. ಸರ್ ನಾನು ಅವರು ನೋಡಲ್ಲ ಅಂದಿದ್ದು, ಮೀಟಿಂಗಲ್ಲಿದ್ದಾರೆ ಅವರು, ಅದಕ್ಕೆ ಅಂತಾನೆ ಸ್ಟಾಫ್. ಪರವಾಗಿಲ್ಲ ನಾವು ಅವ್ರನ್ನ ನೋಡ್ಕೊಂಡೇ ಹೋಗ್ತೀವಿ ಅಂತಾನೆ ಸೂರ್ಯ. ಹಾಗಾದರೆ ನೀವು ಕಾಯಬೇಕು, 3 ಅವರ್ಸ್ ಆಗುತ್ತೆ ಅಂತಾನೆ ಸ್ಟಾಫ್. ನಾವು ಬೆಡ್ಶೀಟು ಚಾಪೆ ಎಲ್ಲ ತೊಗೊಂಡು ಬಂದು ಇಲ್ಲೇ ಮಲ್ಕೊಳ್ಳೋದ ಅಂತಾನೆ ಸೂರ್ಯ. ಹೋದ್ ಸರಿ ಫುಲ್ಲಾಗಿ ವೆಯ್ಟ್ ಮಾಡಿಸಿ ಚೆನ್ನಾಗಿ ಅಲಿಸಿದೀಯಾ, ಇವತ್ತು ಅವ್ರನ್ನ ನೋಡದೆ ನಾನು ಹೋಗೋದೇ ಇಲ್ಲ, ಬರೋಕ್ಕೆ ಹೇಳು ಅಂತಾನೆ ಸೂರ್ಯ. ಹಲೋ ಏನು ಕೂಗಾಡ್ತಿದ್ದೀರಾ, ಪೊಲೀಸಿಗೆ ಕಾಲ್ ಮಾಡ್ತೀನಿ ಅಂತ ಸ್ಟಾಫ್ ಹೇಳ್ತಾನೆ. ಮಾಡು ನೋಡ್ತೀನಿ, ಯಾರಿಗೆ ಮಾಡ್ತೀಯ ಫೋನು ಮಾಡು ಅಂತಾನೆ ಸೂರ್ಯ. ನೀವು ಸ್ವಲ್ಪ ಸುಮ್ಮನಿರಿ ಅಂತಾಳೆ ಮೀನಾ. ಆಗ ಮಿಸ್ಟರ್ ಮುಂದೆ ಬಂದು, ಮಿಸ್ಟರ್ ನಿಮ್ಮ ಬಾಸ್ನ ನೋಡಬೇಕು ಅಂತಾರೆ. ಸರ್ ನಿಮ್ಮೊಬ್ರಿಗೆ ಬೇರೆ ಹೇಳಬೇಕಾ, ಅವರು ಬ್ಯುಸಿಯಾಗಿದ್ದಾರೆ ಅಂತಾನೆ ಸ್ಟಾಫ್. ಅವ್ರನ್ನ ನೀವು ನೋಡೋಕ್ಕಾಗಲ್ಲ, ನೀವೇನು ಇವ್ರಿಗೆ ರೆಕಮೆಂಡೇಶನ್ ಮಾಡೋಕ್ಕೆ ಬಂದಿದ್ದೀರಾ ಅಂತಾನೆ. ರೆಕಮೆಂಡೇಶನ್ ಎಲ್ಲ ಏನಿಲ್ಲ, ನಿನ್ನ ಬಾಸ್ ಹತ್ರ ಹೋಗಿ ಇನ್ಕಮ್ ಟ್ಯಾಕ್ಸ್ ಆಫೀಸರ್ ಬಂದಿದ್ದಾರೆ ಅಂತ ಹೇಳು ಅಂತಾನೆ. ಹಂಗೆ ಹೇಳಿದ ತಕ್ಷಣ ಸ್ಟಾಫ್ ಓಡ್ ಬರ್ತಾನೆ. ಸರ್ ನೀವು ಇಲ್ಲಿ ಬಂದು ಹಾಗಂತ ನಡುಕ್ತಾ ಕೇಳ್ತಾನೆ. ಈಗ ನಿಮ್ಮ ಬಾಸ್ ಇದ್ದಾರಾ ಅಂತ ಸೂರ್ಯ ಕೇಳ್ತಾನೆ. ಸರ್ ಈಗಲೇ ಬರೋಕ್ಕೆ ಹೇಳ್ತೀನಿ ಅಂತ ಓಡೋಗ್ತಾನೆ ಸ್ಟಾಫ್. ಹೋಗು ಅಂತಾನೆ ಸೂರ್ಯ. ಸರ್ ನಾವು ಕಾಲ್ ಕಟ್ತೀವಿ ಅಂದ್ರೂ ಬಿಡಲ್ಲ ಒಳಗೆ, ನಿಮ್ಮ ಕಾರ್ಡ್ ನೋಡಿದ ತಕ್ಷಣ ಇವನೇ ಓಡೋಗ್ತಿದ್ದಾನಲ್ಲ ಸರ್ ಅಂತಾನೆ ಸೂರ್ಯ. ಇದು ಅಧಿಕಾರದಲ್ಲಿರೋ ಪವರ್ ಅಲ್ವಾ ಸರ್ ಅಂತಾನೆ. ಇದು ಪವರ್ ಅಲ್ಲ ಸೂರ್ಯ, ರೆಸ್ಪಾನ್ಸಿಬಿಲಿಟಿ ಅಂತಾರೆ ಮಿಶ್ರಾ. ಸರಿಯಾಗಿ ಹೇಳಿದ್ರಿ ಸರ್, ನಮ್ಮ ಕೆಲಸ ನಾವು ಸರಿಯಾಗಿ ಮಾಡಿದ್ರೆ ತಪ್ಪು ಮಾಡೋರಿಗೆಲ್ಲ ಭಯ ಬರುತ್ತೆ ಅಂತಾಳೆ ಮೀನಾ. ಸರಿಯಾಗಿ ಹೇಳಿದ್ರಿ ಅಂತಾನೆ ಮಿಶ್ರಾ. ನನ್ನ ಹೆಂಡತಿ ಸಂಘದ ಅಧ್ಯಕ್ಷೆ ಸರ್, ಅವಳಿಗಿದೆಲ್ಲ ಚೆನ್ನಾಗಿ ಗೊತ್ತು ಅಂತಾನೆ ಸೂರ್ಯ. ಫೈನಾನ್ಷಿಯರ್ ಓಡ್ ಬರ್ತಾನೆ. ಸರ್ ಇನ್ಕಮ್ ಟ್ಯಾಕ್ಸ್ ಆಫೀಸರು ಅಂತ ಕೇಳ್ಕೊಂಡು ಬರ್ತಾನೆ. ನಾನೇ ಅಂತಾರೆ ಮಿಶ್ರಾ. ಒಳಗೆ ಬರ್ಬೋದಿತ್ತಲ್ವ ಸರ್, ಇಲ್ಲಿ ಯಾಕೆ ನಿಂತಿದ್ದೀರಾ ಅಂತ ಕೇಳ್ತಾನೆ. ನೀವಿಬ್ಬರೇನಕ್ಕೆ ಬಂದಿದ್ದೀರಾ ಅಂತ ಸೂರ್ಯ ಮೀನಾ ಕೇಳ್ತಾನೆ ಫೈನಾನ್ಷಿಯರ್. ಯಾಕೆ ನಾವೇನಕ್ಕೆ ಇಲ್ಲಿಗೆ ಬಂದಿದ್ದೀವಿ ಅಂತ ನಿನಗೆ ಗೊತ್ತಿಲ್ವಾ ಅಂತಾನೆ ಸೂರ್ಯ. ಮಿಸ್ಟರ್ ವಿಘ್ನೇಶ್ವರ್, ಐ ಆಮ್ ಮಿಶ್ರಾ, ಇನ್ಕಮ್ ಟ್ಯಾಕ್ಸ್ ಚೀಫ್ ಆಫೀಸರ್. ಹಾಗಂತ ಮಿಶ್ರಾ ಅವರು ಕಾರ್ಡ್ ತೋರಿಸ್ತಾರೆ. ಸೂರ್ಯ ಮೀನಾ ನನ್ನ ಫ್ರೆಂಡ್ಸ್ ಅಂತ ಹೇಳ್ತಾರೆ. ಅವರು ಸಾಧಾರಣ ಡ್ರೈವರು, ಇವರು ಹೂ ಕಟ್ಟೋರು. ನಿಮ್ಗಳ ಮಧ್ಯೆ ಫ್ರೆಂಡ್ಶಿಪ್ ಅಂತ ಕೇಳ್ತಾನೆ ಫೈನಾನ್ಷಿಯರ್. ಅದಕ್ಕೂ ಇದಕ್ಕೂ ಏನು ಸಂಬಂಧ, ಕೆಲಸ ಏನಾದರೂ ಇಲ್ಲಿ, ಫ್ರೆಂಡ್ಶಿಪ್ಗೆ ಕೆಲಸ ಸ್ಟೇಟಸ್ ಮುಖ್ಯ ಅಲ್ಲ ಅಂತ ಹೇಳ್ತಾರೆ ಮಿಶ್ರಾ. ಒಳ್ಳೆ ಮನುಷ್ಯರಾದರೆ ಸಾಕು ಅಂತಿರೋವಾಗ ಸರ್ ನನ್ನ ಕ್ಲಾಸ್ಮೇಟ್ ಅಂತಾನೆ ಸೂರ್ಯ. ಅವ್ರಿಗೆ ಹೇಳಿದ್ರೆ ಅರ್ಥ ಆಗೋಲ್ಲ ಅಂತಾನೆ. ಸರ್ ಒಳಗೆ ಬನ್ನಿ ಅಂತ ಫೈನಾನ್ಷಿಯರ್ ಕೇಳ್ತಾನೆ. ಇಲ್ಲಿ ನಾನು ಸ್ಟ್ರೈಟಾಗಿ ವಿಷಯಕ್ಕೆ ಬರ್ತೀನಿ.
ಇವ್ರ ಮನೆಗೆ ನೋಟಿಸ್ ಅಂಟಿಸಿ ಶೀಲ್ ಹಾಕಿದ್ದೀರಾ, ಏನು ರೀಸನ್ ಅಂತ ಕೇಳ್ತಾರೆ. ಸರ್ ನನಗೆ ಅವರು 38 ಲಕ್ಷ ದುಡ್ಡು ಕೊಡಬೇಕು ಅಂತಾನೆ ಫೈನಾನ್ಷಿಯರ್, ಅದಕ್ಕೆ ಟೈಮ್ ಕೊಡಬೇಕಲ್ವಾ ಅಂತ ಕೇಳ್ತಾರೆ ಮಿಶ್ರಾ. ಅವ್ರು ಈಗಾಗಲೇ 10 ಲ್ಯಾಕ್ಸ್ ಕಟ್ಟಿದ್ದಾರೆ. ಟೋಟಲ್ ಆಗಿ ಅವ್ರ ಬ್ರದರು ನಿಮ್ಮ ಹತ್ರ ಎಷ್ಟು ತೊಗೊಂಡಿದ್ರು ಅಂತ ಕೇಳ್ತಾರೆ. ಅವ್ರು ಈಗಾಗಲೇ 10 ಲ್ಯಾಕ್ಸ್ ಕಟ್ಟಿದ್ದಾರೆ ಅಲ್ವಾ, ಆದ್ರೂ ನೀವು ಅವ್ರಿಗೆ ನೋಟಿಸ್ ಕಳಿಸಿದ್ದೀರಾ, ಬಡ್ಡಿ ಮೇಲೆ ಬಡ್ಡಿ ಹಾಕ್ತಿದ್ದೀರಾ, ತಕ್ಷಣ ದುಡ್ಡು ಕೊಡಿ ಅಂತ ಮನೆಗೆ ಸೀಲ್ ಬೇರೆ ಹಾಕಿದ್ದೀರಾ. ನಿಮ್ಮ ಲೆಕ್ಕನೆಲ್ಲ ನೋಡ್ತಿದ್ರೆ ನೀವು ಆನೆಸ್ಟ್ ಆಗಿಲ್ಲ ಅಂತ ನನಗೆ ಚೆನ್ನಾಗೇ ಗೊತ್ತಾಗ್ತಿದೆ. ಒಂದೇ ಒಂದು ಕಾಲ್ ಮಾಡಿದರೆ ಸಾಕು, ನಮ್ಮ ಡಿಪಾರ್ಟ್ಮೆಂಟ್ನಲ್ಲಿರೋರೆಲ್ಲ ಇಲ್ಲಿಗೆ ಬರ್ತಾರೆ. ತುಂಬ ಜನಗಳ ಹತ್ರ ನೀವು ಜಾಸ್ತಿ ಬಡ್ಡಿನ ತೊಗೊಂಡಿದ್ದೀರಾ, ಗೌರ್ಮೆಂಟ್ಗೆ ಟ್ಯಾಕ್ಸ್ ಕಟ್ತೇನೆ ಮೋಸ ಮಾಡ್ತಿದ್ದೀರಾ, ಅದೆಲ್ಲ ಹೊರಗಡೆ ಬರುತ್ತೆ. ಮಿಶ್ರಾ ಆಗಂತಿರುವಾಗ ಸರ್ ನಾನು ಟ್ಯಾಕ್ಸ್ನ ಕರೆಕ್ಟಾಗಿ ಕಟ್ತಿದ್ದೀನಿ, ಎಲ್ಲ ಲೀಗಲ್ ಆಗಿದೆ ಸರ್ ಅಂತಾನೆ. ಫೈನಾನ್ಷಿಯರ್ ಆಗಂತಿರುವಾಗ ಮತ್ತೇನಕ್ಕಪ್ಪ ಈಗ ಎದುರ್ಕೊಂಡಿದ್ಯಾ ಅಂತ ಕೇಳ್ತಾನೆ ಸೂರ್ಯ. ಇಲ್ಲಿ ಕೇಳಿ, ಇವರು ದುಡ್ಡನ್ನ ಕಟ್ತೀನಿ ಅಂತ ಹೇಳಿದಾರಲ್ವಾ ಅಂತ ಕೇಳ್ತಾರೆ ಮಿಶ್ರಾ. ಸರ್ ಅದಕ್ಕೆ ಅಂತ ಡಾಕ್ಯುಮೆಂಟ್ಸ್ನಲ್ಲಿ ಸೈನ್ ಮಾಡಿದ್ದೀವಿ, 3 ತಿಂಗಳು ಟೈಮ್ ಕೊಟ್ಟಿದ್ದಾರೆ ಅಂತಾಳೆ ಮೀನಾ. ಟೈಮ್ ಇದ್ರೂ ಅದೇಗೆ ನೋಟಿಸ್ ಕೊಟ್ಟು ಮನೆ ಜಪ್ತಿ ಮಾಡಿಸಿ ಸೀಲ್ ಹಾಕಿದ್ದೀರಾ ಅಂತ ಕೇಳ್ತಾನೆ. ನಿಮ್ಗೆ ಎರಡೇ ಆಪ್ಷನ್, ಅವ್ರ ಮನೆ ಸೀಲ್ ಹಾಕಿರೋದನ್ನ ಇವತ್ತೇ ಕ್ಯಾನ್ಸಲ್ ಮಾಡಬೇಕು, ಇಲ್ಲ ಅಂದರೆ ನಿಮ್ಮ ಮನೆ ಆಫೀಸ್ ಎಲ್ಲನೂ ರೇಡ್ ಮಾಡ್ತೀವಿ ಅಂತ ಹೇಳ್ತಾರೆ. ನಾನು ಒಂದೇ ಒಂದು ಕಾಲ್ ಮಾಡಿದ್ರೆ ಸಾಕು, ನನ್ನ ಟೀಮ್ ಎಲ್ಲ ಇಲ್ಲಿಗೆ ಬರ್ತಾರೆ ಅಂತ ಮಿಶ್ರಾ ಹೇಳ್ತಿರೋವಾಗ, ಸರ್ ಪ್ಲೀಸ್ ಸರ್ ಅದನ್ನೆಲ್ಲ ಮಾಡೋಕ್ಕೆ ಹೋಗ್ಬೇಡಿ ಹಾಗಂತ ಫೈನಾನ್ಷಿಯರ್ ಕೇಳ್ಕೊತಾನೆ. ಹಾಗಾದರೆ ಇವ್ರಿಗೆ ಟೈಮ್ ಕೊಡಿ ಅಂತಾರೆ ಮಿಶ್ರಾ. ಆಗ ಫೈನಾನ್ಷಿಯರ್, ಸರ್ ನಾನು ನಿಜ ಹೇಳ್ತಿದ್ದೀನಿ, ನಾನು ಇವ್ರು ಕೊಟ್ಟಿರೋ ದುಡ್ಡು ನಂದಲ್ಲ ಅಂತಾನೆ. ಆಗ ಸೂರ್ಯ, ಯೋ ನಿನ್ನ ಹತ್ರನೇ ತಾನೇ ಸೈನ್ ಮಾಡಿ ನಮ್ಮ ಅಣ್ಣ ದುಡ್ಡು ತೊಗೊಂಡಿರೋದು ಅಂತಾನೆ. ಅದು ನಿಮ್ಮ ದುಡ್ಡಲ್ಲ ಅಂದಮೇಲೆ ಮತ್ತಿನ್ಯಾರ್ದು ಅಂತ ಮಿಶ್ರಾ ಕೇಳ್ತಾರೆ. ಅದು ವಿಶಾಲಮ್ಮ ಅನ್ನೋರ್ ದುಡ್ಡು ಅಂತ ಫೈನಾನ್ಷಿಯರ್ ಸತ್ಯ ಒಪ್ಕೋತಾನೆ. ಮೀನಾ ಸೂರ್ಯ ಶಾಕ್ ಆಗ್ತಾರೆ. ಇಲ್ಲಿಗೆ ಸಂಚಿಕೆ ಮುಕ್ತಾಯ ಆಗುತ್ತೆ. ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.